ಮದೀನಾ ಇಸ್ಲಾಮಿನ ದ್ವಿತೀಯ ಪವಿತ್ರ ನಗರ. ಪ್ರವಾದಿ ಮೊಹಮ್ಮದ್ ಅವರ ನೆನಪುಗಳಿಂದ ಪವಿತ್ರಗೊಂಡ ಪವಿತ್ರವಾದ ಭೂಮಿ. ಹಿಂದೂ ಆಗಿರುವ ನನಗೂ ಕೂಡ ಈ ನಗರಕ್ಕೆ ಕಾಲಿಟ್ಟ ಕ್ಷಣದಲ್ಲಿ ಒಂದು ವಿಶಿಷ್ಟವಾದ ಶಾಂತಿ, ಭಕ್ತಿ ಮತ್ತು ಆಧ್ಯಾತ್ಮದ ಅನುಭವ ಆಯಿತು. ಈ ವಿಡಿಯೋದಲ್ಲಿ ನಾನು ಒಂದು ಯಾತ್ರಿಕನಾಗಿ ಮದೀನಾದ ಹೃದಯವಾದ ಮಸ್ಜಿದ್ ನಬವಿ, ಮೊದಲ ಜುಮ್ಮಾ ಮಸೀದಿ, ಕುಬಾ ಮಸೀದಿ, ಉಹುದ್ ಪರ್ವತ ಮತ್ತು ಇಸ್ಲಾಮಿಕ್ ಇತಿಹಾಸದಲ್ಲಿ ಮಹತ್ವ ಹೊಂದಿರೋ ಅನೇಕ ಸ್ಥಳಗಳನ್ನ ನಿಮಗೆ ತೋರಿಸಲಿದ್ದೇನೆ. ಧರ್ಮ ಬೇರೆ ಇದ್ರೂ ಪ್ರಾರ್ಥನೆಯ ಶಕ್ತಿ, ತ್ಯಾಗದ ಕಥೆಗಳು ಮತ್ತೆ ಭಕ್ತರ ಕಣ್ಣೀರಿನ ಗೌರವ, ಇವು ಎಲ್ಲವೂ ಮನಸ್ಸನ್ನ ತುಂಬಾ ಸ್ಪರ್ಶಿಸಲಿದೆ. ಬನ್ನಿ ಸ್ನೇಹಿತರೆ, ಒಬ್ಬ ಹಿಂದೂ ಯಾತ್ರಿಕನ ಕಣ್ಣಿನಲ್ಲಿ ಮದೀನಾದ ಈ ಪವಿತ್ರ ಯಾತ್ರೆಯನ್ನ ನೀವು ಕೂಡ ನನ್ನ ಜೊತೆ ಅನುಭವಿಸಿ ಮಾನವೀಯತೆ ಮತ್ತು ಭಕ್ತಿಯ ಈ ಸುಂದರ ಸಂಯೋಗವನ್ನ ನೋಡೋಣ. ಶುಭೋದಯ, ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರೆ. ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್. ನಾನಿದ್ದೀನಿ ಮುಸಲ್ಮಾನರಿಗೆ ವಿಶ್ವದಲ್ಲೇ ಎರಡನೆಯ ಅತ್ಯಂತ ಪವಿತ್ರ ಸ್ಥಳವಾದ ಮದೀನಾ ನಗರದಲ್ಲಿ. ಇವತ್ತು ಈ ಒಂದು ಪವಿತ್ರವಾದ ಸ್ಥಳವನ್ನು ಬಿಳಿಯ ವಸ್ತ್ರದೊಂದಿಗೆ, ಇಲ್ಲಿಯ ಜನಗಳು ಕೂಡ ಎಲ್ಲ ಬಿಳಿಯ ವಸ್ತ್ರದಲ್ಲಿ ಬರ್ತಾರೆ, ಅವರದೇ ಆದ ಪಾವಿತ್ರತೆಯನ್ನು ಮಾಡಿಕೊಂಡು ನಾವು ಕೂಡ ಈ ಒಂದು ಜಾಗವನ್ನು ಬಹಳ ಸೂಕ್ಷ್ಮವಾಗಿ ಇಲ್ಲಿಯ ಜನಗಳ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಮತ್ತು ಈ ಒಂದು ನಗರಕ್ಕೆ ಸಂಪೂರ್ಣವಾದ ರೆಸ್ಪೆಕ್ಟ್ನ ಕೊಟ್ಟು ಅರ್ಥ ಮಾಡ್ಕೊಳ್ಳೋಣ. ಬನ್ನಿ, ತುಂಬ ಚೆನ್ನಾಗಿರುತ್ತೆ ಎಪಿಸೋಡು. ಮೊಟ್ಟ ಮೊದಲನೇದಾಗಿ ಗೊತ್ತಲ್ಲ, ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕಾಮೆಂಟ್ ಮಾಡಿ, ನಿಮ್ಮ ಪ್ರೀತಿ ಪ್ರೋತ್ಸಾಹವನ್ನು ಸದಾ ನೀಡಿ. ವಿಶ್ವದ ಮೂಲೆ ಮೂಲೆಯಲ್ಲಿ ವಿವಿಧ ಕಲ್ಚರ್ಗಳನ್ನು ತೋರಿಸುವಂತಹ ಪ್ರಯತ್ನ ಈ ನಿಮ್ಮ ಗ್ಲೋಬಲ್ ಕನ್ನಡಿಗನದು. ಮಿಷನ್ 197 ಅಡಿಯಲ್ಲಿ ಇವತ್ತು ವಿಶ್ವದ ಮುಸಲ್ಮಾನರಿಗೆ ಎರಡನೇ ಅತ್ಯಂತ ಪವಿತ್ರವಾದ ಸ್ಥಳದಲ್ಲಿ ಕನ್ನಡಿಗರ ಮನೆಯಲ್ಲಿ ನಾವು ವಾಸ ಇರೋದು ಎಲ್ಲದಕ್ಕಿಂತ ಅತ್ಯಂತ ವಿಶೇಷವಾದ ವಿಷಯ ಅಂತ ಹೇಳ್ಬೋದು. ದೀಪಕ್ ಅನ್ನೋರು, ನಮ್ಮ ಮೈಸೂರಿನ ಹುಡುಗ, ತಮ್ಮ ಧರ್ಮಪತ್ನಿಯೊಂದಿಗೆ ತಮ್ಮ ಜೀವನವನ್ನು ಈ ಒಂದು ಊರಿನಲ್ಲಿ ಕಟ್ಕೊಂಡಿದ್ದಾರೆ. ಇಲ್ಲಿ ಅವರು ಪ್ರೊಫೆಸರ್ ಆಗಿದ್ದಾರೆ. ಕಾಲೇಜಲ್ಲಿ ವಿದ್ಯಾರ್ಥಿಗಳಿಗೆ ಪಾಠವನ್ನು ಮಾಡಿ ಅವರ ಲೈಫನ್ನು ಬೆಟರ್ ದಾರಿ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬಹಳ ಖುಷಿ ಆಗ್ತಾಯಿದೆ. ನಮ್ಮ ಕನ್ನಡಿಗ ಸ್ನೇಹಿತರು ಈ ಊರಿನಲ್ಲಿ ಬಂದು ಕೆಲಸ ಮಾಡಿಕೊಂಡು ತಮ್ಮ ಜೀವನವನ್ನು ಕಟ್ಕೊಂಡಿರೋದು. ಆದರೆ ಈ ಊರಿನಲ್ಲಿ ಅವರು ಇಲ್ಲವೇ ಇಲ್ಲ. ಅವರು ಇಲ್ಲದೆ ನಾನು ಅವರು ಯಾವತ್ತೂ ಭೇಟಿನೇ ಆಗಿಲ್ಲ, ಬರೀ ಒಂದು ಫೋನಿನ ಮೂಲಕ. ಇದಕ್ಕೆಲ್ಲ ಕಾರಣ ನಮ್ಮ ಗಲ್ಫ್ ಕನ್ನಡಿಗ. ಹಾಗೆ ನೋಡಿ, ಸ್ನೇಹಿತರು ಕೂಡ ನಮ್ಮ ಸ್ನೇಹಿತರು ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಗಲ್ಫ್ ಮೋಹನ್ ಅವರು ಇವರಿಗೆ ಫೋನ್ ಮಾಡಿ ಕೇಳಿದ್ರು. ಇವರು ನಾನಿಲ್ಲ, ಆದರೂ ನನ್ನ ಮನೆಯಲ್ಲಿ ನೀವು ಆರಾಮಾಗಿರ್ಬೋದು ಅನ್ನೋ ರೀತಿಯಲ್ಲಿ ಕೀನ ಕೊಟ್ಟು ಸಂಪೂರ್ಣವಾದ ಅಪಾರ್ಟ್ಮೆಂಟಲ್ಲಿ ನಾನು ಒಬ್ಬನೇ ಇರುವಂತಹ ಅವಕಾಶ. ಕನ್ನಡಿಗರ ಮನೆಯಲ್ಲಿ ಅದು ಮದೀನಾ ನಗರದಲ್ಲಿರೋದು ಅದಕ್ಕೆ ನಂಬಕ್ಕೆ ಅಸಾಧ್ಯ ಅಂತಲೇ ಹೇಳ್ಬೋದು. ಯಾರು ಅಂತ ತೋರಿಸ್ಬಿಡ್ತೀನಿ. ದೀಪಕರು, ಇವರೇ ದೀಪಕರು. ಹಾಗೆ ಅವರ ಧರ್ಮಪತ್ನಿಯ ಫೋಟೋ ಕೂಡ ನೀವು ಇಲ್ಲಿ ನೋಡ್ಬೋದು. ಮೋಸ್ಟ್ಲಿ ಅವರ ಮದುವೆಯ ಆರತಕ್ಷತೆಯ ಚಿತ್ರ ಇರಬೇಕು. ಇಲ್ಲೂ ಕೂಡ ಅವರ ಬೇರೆ ಬೇರೆ ಭಾವಚಿತ್ರಗಳನ್ನ ಇಟ್ಟಿದ್ದಾರೆ. ಇದೊಂಥರ ಅನ್ಬಿಲೀವಬಲ್ ಬಟ್ ಪಾಸಿಬಲ್. ಅದೇ ಹೇಳ್ತಾ ಅಲ್ವಾ, ಒಳ್ಳೆಯ ಉದ್ದೇಶ ಇಟ್ಕೊಂಡು ಜಗತ್ತನ್ನ ಸುತ್ತಬೇಕಾದ್ರೆ ದಾರಿಯಲ್ಲಿ ನೂರಾರು ಒಳ್ಳೊಳ್ಳೆ ವಿಷಯಗಳು ನಿಮಗೆ ಸಿಗುತ್ತೆ ಅನ್ನೋದು. ತುಂಬು ಹೃದಯದ ಪ್ರೀತಿಯ ಧನ್ಯವಾದಗಳು ದೀಪಕ್ ಅವರೇ. ನಿಮ್ಮ ಮನೆಯಲ್ಲಿ ನೀವು ಇಲ್ದಿರೋ ಸಮಯದಲ್ಲೂ ನಂಬಿಕೆ ಇಟ್ಟು ಈ ನಿಮ್ಮ ಗ್ಲೋಬಲ್ ಕನ್ನಡಿಗನಿಗೆ ಆಶ್ರಯವನ್ನು ನೀಡಿದ್ದಕ್ಕೆ. ನೀವು ನನ್ನ ಹಿಂದೆ ನೋಡ್ತಾ ಇದ್ದೀರಾ, ಇಡೀ ಪ್ರಪಂಚದಲ್ಲೇ ಮುಸಲ್ಮಾನ ಬಾಂಧವರಿಗೆ ಎರಡನೆಯ ಅತ್ಯಂತ ಪವಿತ್ರವಾದ ಸ್ಥಳವಾದ ಮಸ್ಜಿದ್ ಎ ನಬವಿ. ಈಗಷ್ಟೇ ಶುಕ್ರವಾರದ ಪ್ರೇಯರ್ಸ್ನ ಮುಗಿಸ್ಕೊಂಡು ಎಲ್ಲ ಮುಸಲ್ಮಾನ ಬಾಂಧವರು ಆಚೆ ಬರ್ತಾ ಇದ್ದಾರೆ. ಎಲ್ಲೆಲ್ಲೂ ಜನಜಂಗುಳಿಯನ್ನು ನೋಡ್ಬೋದು. ಈ ಒಂದು ಜಾಗದಲ್ಲಿ ಒಂದೇ ಸಾರಿ 20 ಲಕ್ಷ ಜನಗಳು ತಮ್ಮ ಪ್ರೇಯರ್ಸನ್ನು ಸಲ್ಲಿಸ್ಬೋದಂತೆ. ಎಂತಹ ಅದ್ಭುತ ನೋಟ! ರಂಜಾನ್ ಟೈಮಲ್ಲಿ ಅದನ್ನು ನೋಡೋಕ್ಕೆ ಸಿಗುತ್ತೆ. ಕಾಲಿಡಕ್ಕೂ ಜಾಗ ಇರಲ್ಲ. ಈಗೇನು ನಾವೆಲ್ಲ ನಿಂತಿದ್ದೀವಲ್ಲ, ಈ ಜಾಗ ಎಲ್ಲ ಕಡೆನೂ ಜನಗಳು ಪ್ರೇ ಮಾಡ್ತಾ ಇರ್ತಾರೆ. ಇದೇನು ಮಸ್ಜಿದ್ ಎ ನಬವಿ ಇದೆಯಲ್ಲ, ಇದು ತುಂಬಾ ಪವಿತ್ರವಾದ ಸ್ಥಳ ಮುಸಲ್ಮಾನ ಬಾಂಧವರಿಗೆ. ಯಾಕೆಂದರೆ ಇದನ್ನು ಸ್ಥಾಪನೆ ಮಾಡಿದ್ದು ಪ್ರೊಫೆಟ್ ಮೊಹಮ್ಮದ್ ಅವರು 622 CE ಮಕ್ಕಾಲಿ ನಾನ್ ಬಿಲೀವರ್ಸ್ ಅಂದರೆ ಮುಸಲ್ಮಾನ ಅಲ್ದಿರುವಂತಹ ಜನಗಳ ಜೊತೆ ಪ್ರಾಬ್ಲಮ್ ಆದಾಗ ಅಲ್ಲಿಂದ ಒಂದು ಮೈಗ್ರೇಷನ್ ಮಾಡ್ತಾರೆ ಪ್ರೊಫೆಟ್ ಮೊಹಮ್ಮದ್ ಅವರ ಸಂಗಡಿಗರ ಜೊತೆಗೆ. ಅಲ್ ಮದೀನಾ ಅಲ್ ಮುನಾವರ ಈ ಒಂದು ಊರಿನ ಆ್ಯಕ್ಚುಯಲ್ ಹೆಸರು
ಬರೀ ಎಲ್ಲರೂ ಮದೀನಾ ಅಂತ ಕರೀತಾರೆ. ಮದೀನಾ ಅಂದರೆ ಒಂದು ಸಿಟಿ ಅಥವಾ ನಗರ ಎಂದರ್ಥ. ಆದರೆ ಈ ಒಂದು ನಗರದ ಪೂರ್ಣ ಹೆಸರು ಅಲ್ ಮದೀನಾ ಅಲ್ ಮುನಾವರ ಅಂತ. ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದು ಜಗತ್ತಿನ ಮೊಟ್ಟ ಮೊದಲ ಇಸ್ಲಾಮಿಕ್ ಸ್ಟೇಟನ್ನು ಸ್ಥಾಪನೆ ಮಾಡ್ತಾರೆ. ಸ್ಥಾಪನೆ ಮಾಡಿದ ನಂತರ ಇಲ್ಲಿದೆ ಆದ ಸ್ವಂತ ರೂಲ್ಸು, ರೆಗ್ಯುಲೇಷನ್ಸು ಪ್ರತಿಯೊಂದನ್ನು ಕೂಡ ಇಲ್ಲಿ ಸೆಟಪ್ ಮಾಡ್ತಾರೆ. ಮುಸಲ್ಮಾನರೆಲ್ಲ ಈಗ ಅಜಾನ್ ಸಮಯ ಆಯಿತು. ಅಜಾನ್ ಸಮಯದ ನಂತರ ಎಲ್ಲರೂ ಪ್ರೇಯರ್ ಮಾಡ್ತಾ ಇರೋದನ್ನು ನೀವು ನೋಡ್ಬೋದು. ಪ್ರಪಂಚದಲ್ಲಿ ಮುಸಲ್ಮಾನರಿಗೆ ಎರಡನೇ ಅತ್ಯಂತ ಪವಿತ್ರವಾದ ಸ್ಥಳವಾದ ಮದೀನಾ ನಗರಕ್ಕೆ ಹೇಗೆ ಬರಬೇಕು? ಭಾರತ ದೇಶದಿಂದ ಬರೋದಾದ್ರೆ ನೀವು ಸೀದಾ ಜದ್ದಾ ನಗರಕ್ಕೆ ಬರಬೇಕು ಫ್ಲೈಟ್ ನ ಮೂಲಕ. ವೀಸಾ ಪ್ರಾಸೆಸ್ ನೀವು ಅರ್ಥ ಮಾಡ್ಕೋಬೇಕು. ನಿಮಗೆ ಶೆಂಗನ್ ವೀಸಾ ಅಂದ್ರೆ ಯುರೋಪ್ ವೀಸಾ ಅಥವಾ US ವೀಸಾ, 2 ವೀಸಾ ಇದ್ದು ಆ ದೇಶಗಳಿಗೆ ಆ ವ್ಯಾಲಿಡಿಟಿ ಮೂಲಕ ಹೋಗಿದ್ದು ಬಂದಿದ್ರೆ ಅಂದ್ರೆ ಸ್ಟ್ಯಾಂಪ್ ಆಗಿದ್ರೆ ನಿಮ್ಮ ಪಾಸ್ಪೋರ್ಟ್ ಅಲ್ಲಿ ಆ ದೇಶದ್ದು, ನೀವು ಡೈರೆಕ್ಟ್ ಆಗಿ ಸೌದಿ ಅರೇಬಿಯಾ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೊಂಡು ಬರ್ಬೋದು. ಆನ್ ಅರೈವಲ್ ವೀಸಾ ಕೊಡ್ತಾರೆ ಅರೌಂಡ್ $100 ಅಂದ್ರೆ ಸರಿ ಸುಮಾರು 9,000 ರೂಪಾಯಿಗೆ. ಡಾಲರ್ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ. ಅದಾದ್ಮೇಲೆ ನೀವೇನ್ ಮಾಡಬೇಕು, ಜದ್ದಾ ನಗರದಿಂದ ಒಂದು ಬುಲೆಟ್ ಟ್ರೈನ್ ತಗೋಬಹುದು. ನಾನ್ ತಗೊಂಡಿದ್ದು ಬುಲೆಟ್ ಟ್ರೈನ್ ಆಲ್ಮೋಸ್ಟ್ 9,000 ಅಥವಾ 8,000 ರೂಪಾಯಿ ಅಂದ್ರೆ ಡಿಪೆಂಡ್ಸ್, ಚೇಂಜ್ ಆಗ್ತಾ ಇರುತ್ತೆ ರೇಟ್ಗಳು. ತುಂಬಾ ಕಾಸ್ಟ್ಲಿ ಇದೆ ಬುಲೆಟ್ ಟ್ರೈನ್. ಆದ್ರೆ ಕೇವಲ 1 ಗಂಟೆ 40 ನಿಮಿಷದಲ್ಲಿ ನೀವು ಜದ್ದಾಗೆ ರೀಚ್ ಆಗ್ಬಿಡ್ತೀರಾ. ಬೇರೆ ಬಹಳ ಎಕನಾಮಿಕಲ್ ಆಪ್ಷನ್ಸ್ ಕೂಡ ಇದೆ. ಜದ್ದಾಗೆ ಬಂದ ನಂತರ ನೀವು ಒಂದು ಪ್ರೈವೇಟ್ ಟ್ಯಾಕ್ಸಿ ತಗೋಬಹುದು, ಫ್ಯಾಮಿಲಿ ಫುಲ್ ಇದ್ರೆ, ಅಥವಾ ಒಬ್ರು ಇಬ್ರು ಇದ್ರೆ ಶೇರಿಂಗ್ ಟ್ಯಾಕ್ಸಿ ತಗೊಂಡ್ರೆ ತುಂಬಾನೇ ಕಮ್ಮಿ ಆಗುತ್ತೆ. ಬುಲೆಟ್ ಟ್ರೈನ್ ಅಷ್ಟು ಜಾಸ್ತಿ ಖರ್ಚಾಗಲ್ಲ. ಬಟ್ ನಾನು ಬುಲೆಟ್ ಟ್ರೈನ್ ತೋರಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಬುಲೆಟ್ ಟ್ರೈನ್ ಬಂದೆ. ಆದ್ರೆ ಬೆಳಗ್ಗೆ ಬಂದಿದ್ದರಿಂದ ಅರ್ಧಂಬರ್ಧ ತೋರಿಸಿದೆ, ನಿದ್ದೆ ಆಗಿರ್ಲಿಲ್ಲ. ಆದ್ರೂ ಎಲ್ಲವನ್ನು ತೋರಿಸುವಂತಹ ಪ್ರಯತ್ನ ಮಾಡಿದ್ದೀನಿ. ವಿಡಿಯೋಗೆ ಮೊಟ್ಟ ಮೊದಲನೇದಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ನನ್ನ ಪ್ರೀತಿಯ ಗ್ಲೋಬಲ್ ಕನ್ನಡಿಗರೇ. ಇಲ್ಲಿ ನೋಡಿ, ಬಹಳ ಖುಷಿಯ ವಿಚಾರ ಏನಂದ್ರೆ ನಮ್ಮ ಕನ್ನಡಿಗರು ಕೂಡ ಇಲ್ಲಿ ರಸ್ತೆಯಲ್ಲಿ ಸಿಕ್ಕಿದ್ದು. ಮಸ್ಜಿದ್ ಎ ನಬ್ವಿ ಮುಂದೆನೆ ಸಿಕ್ಕಿದ್ರು. ಬ್ರದರ್, ನಿಮ್ಮ ಹೆಸರೇನು? ಕಲಂದರ್ ಕುರೇಶಿ. ಇಫ್ತಿಕಾರ್ ಅಹಮದ್. ಎಲ್ಲಿಯವರು? ಸ್ನೇಹಿತರು, ಒಬ್ರು ಚಿತ್ರದುರ್ಗದವರು, ಒಬ್ರು ಬಳ್ಳಾರಿಯವರು. ಬೊಂಬಾಟ್. ಬಹಳ ಖುಷಿ ಆಯ್ತು. ನಮಾಜ್ ಆಯ್ತಾ? ಹೇಗನ್ನಿಸ್ತು ಇಲ್ಲಿಗೆ ಬಂದಿದ್ದು? 3 ವರ್ಷಕ್ಕೆ ಒಂದ್ಸರಿ ಬರ್ತಾ ಇರ್ತೀರಾ? 3 ತಿಂಗಳಿಗೆ ಒಂದ್ಸರಿ ಬರ್ತೀವಿ. 3 ತಿಂಗಳಿಗೆ ಒಂದ್ಸಲಿ ಇಲ್ಲಿಗೆ ಬರ್ತೀರಾ? ಇಲ್ಲೇ ಕೆಲಸ ಮಾಡ್ತೀರಾ? ಅರಾಮ್ಕೋ ಅಂದ್ರೆ ಪೆಟ್ರೋಲಿಯಂ ಕಂಪನಿ. ಅರಾಮ್ಕೋ ಅಂದ್ರೆ ಸೌದಿ ಅರೇಬಿಯಾದ ಅತ್ಯಂತ ದೊಡ್ಡ ಪೆಟ್ರೋಲಿಯಂ ಕಂಪನಿ, ವಿಶ್ವದ ಅತ್ಯಂತ ದೊಡ್ಡ ಪೆಟ್ರೋಲಿಯಂ ಕಂಪನಿ. ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ಖುಷಿ ಆಯ್ತು ನೀವು ಇಲ್ಲಿ ನನಗೆ ಸಿಕ್ಕಿದ್ದು. ಮತ್ತೆ ಯಾರಿಗೂ ಕೂಡ ಅಂದರೆ ಅನ್ಯ ಮತರಿಗೆ ಮಸೀದಿ ಒಳಗೆ ಹೋಗುವಂತಹ ಅವಕಾಶ ಇಲ್ಲ. ಹಿಂದೂಗಳಾಗಲಿ, ಬುದ್ಧಿಸ್ಟ್ ಆಗಲಿ, ಬೇರೆ ಯಾವುದೇ ಮತದವರು ಮಸೀದಿ ಒಳಗೆ ಹೋಗೋಗಿಲ್ಲ. ಮಸೀದಿ ಹೊರಗಿಂದ ನೋಡ್ಬೋದು, ಇಲ್ಲಿ ಪ್ರೇ ಮಾಡ್ಬೋದು. ಆದರೆ ಒಳಗೆ ಹೋಗಿ ಯಾರಿಗೂ ಪ್ರೇ ಮಾಡುವಂತಹ ಅವಕಾಶ ಇಲ್ಲ. ಬರೀ ಇಸ್ಲಾಂ ಧರ್ಮದ ಜನಗಳಿಗೆ ಮಾತ್ರ ಒಳಗೆ ಹೋಗುವಂತಹ ಅವಕಾಶ. ಮಸ್ಜಿದ್ ನಬವಿ ಮದೀನಾ ನಗರದಲ್ಲಿರೋ ಇಸ್ಲಾಮಿನ ದ್ವಿತೀಯ ಪವಿತ್ರವಾದ ಸ್ಥಳ. ಇದು ಮಕ್ಕಾದ ಮಸ್ಜಿದ್ ಅಲ್ ಹರಾಮ್ ನಂತರ ಅತ್ಯಂತ ಪ್ರಾಮುಖ್ಯತೆಯನ್ನ ಹೊಂದಿದೆ.
ಕ್ರಿಸ್ತಶಕ 622ರಲ್ಲಿ ಪ್ರವಾದಿ ಮೊಹಮ್ಮದ್ ಅವರು ಇದನ್ನ ಸ್ಥಾಪಿಸಿದ್ರು. ಮಸ್ಜಿದ್ನ ಒಳಭಾಗದಲ್ಲಿ ಪ್ರವಾದಿ ಮೊಹಮ್ಮದ್ ಅಬೂಬಕರ್ ಮತ್ತೆ ಉಮರ್ ಅವರ ಸಮಾಧಿಗಳಿವೆ. ಹಸಿರು ಗುಂಬಸ್ ಮಸ್ಜಿದ್ನ ವಿಶೇಷ ಲಕ್ಷಣವಾಗಿದ್ದು 13ನೇ ಶತಮಾನದಲ್ಲಿ ನಿರ್ಮಾಣವಾಗಿತ್ತು. ರಶೀದೂನ್, ಉಮಾಯುದ್, ಅಬ್ಯಾಸಿದ್, ಒಟೋಮನ್ ಮತ್ತೆ ಸೌದಿ ಆಡಳಿತದ ಕಾಲದಲ್ಲಿ ಮಸ್ಜಿದ್ ಹಲವು ಬಾರಿ ವಿಸ್ತರಣೆ ಮತ್ತೆ ಪುನರ್ ನಿರ್ಮಾಣಗೊಂಡಿದೆ. ಇಂದು ಲಕ್ಷಾಂತರ ಯಾತ್ರಿಕರನ್ನ ಒಮ್ಮೆ ಸ್ವೀಕರಿಸೋ ಸಾಮರ್ಥ್ಯವನ್ನ ಇದು ಹೊಂದಿದೆ. ಮಸ್ಜಿದ್ ನಬವಿ 24 ಗಂಟೆಯೂ ತೆರೆದಿರುತ್ತೆ. ಹಜ್, ಉಮ್ರಾ ಮತ್ತೆ ಇತರ ಯಾತ್ರಾ ಕಾಲಗಳಲ್ಲಿ ವಿಶ್ವದ ಹಲವು ದೇಶಗಳಿಂದ ಮುಸ್ಲಿಂ ಯಾತ್ರಿಕರು ಇಲ್ಲಿ ನಮಾಜ್ನ ಮಾಡಲು ಬರ್ತಾರೆ. ಈ ಪವಿತ್ರ ಸ್ಥಳವು ಇಸ್ಲಾಮಿನ ಇತಿಹಾಸದಲ್ಲಿ ಮಹತ್ವದ ಪಾತ್ರವನ್ನ ವಹಿಸಿದೆ. ಈ ಒಂದು ಊರಿಗೆ ಒಟ್ಟು 3 ಹೆಸರುಗಳಿದೆ. 3 ಹೆಸರನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಕ್ಚುಯಲ್ ಆಗಿ ಈ ಊರಿನ ಹೆಸರು ಅಲ್ ಮದೀನಾ ಅಲ್ ಮುನಾವರ ಅಂತ. ಅಲ್ ಮುನಾವರ ಅಂದರೆ ದ ಎನ್ಲೈಟೆಂಡ್ ಸಿಟಿ, ಪ್ರಕಾಶಮಾನವಾದ ನಗರ ಅಂತ. ಎರಡನೇ ಹೆಸರು ಯಾತ್ರಿಬ್. ಯಾತ್ರಿಬ್ ಹಳೆಯ ಹೆಸರು ಅಥವಾ ಮೊಟ್ಟ ಮೊದಲ ಹೆಸರು. ಆಗಿನ ಸಮಯದಲ್ಲಿ ಯಾತ್ರಿಬ್ ಸಮಯದಲ್ಲಿ ಇಲ್ಲಿ ಕೇವಲ ಅರಬ್ ಜನರು ಅಥವಾ ಮುಸಲ್ಮಾನರು ಮಾತ್ರ ಇರಲಿಲ್ಲ. ಇಲ್ಲಿ ಯಹೂದಿಗಳು ಅಥವಾ ಜ್ಯೂಸ್ ಕೂಡ ಇದ್ದರು. ಜ್ಯೂಸ್ ಅಂತ ಜೋರಾಗೂ ಕೂಡ ಹೇಳಂಗಿಲ್ಲ, ಇಲ್ಲಿ ಅಷ್ಟು ಸೆನ್ಸಿಟಿವ್ ಜಾಗ ಇದು. ಆ ಜನಗಳು ಕೂಡ ಇಲ್ಲಿ ಅರಬ್ ಪಾಪ್ಯುಲೇಷನ್ ಜೊತೆಗೆ ಸಹಬಾಳ್ವೆಯನ್ನು ನಡೆಸ್ತಾ ಇದ್ರು. ಮೂರನೇ ಹೆಸರು ತಾಯ್ಬಾ ಅಂತ. ತಾಯ್ಬಾ ಅಂದರೆ ಅರಬ್ ಅಥವಾ ಇಸ್ಲಾಮಿಕ್ ಭಾಷೆಯಲ್ಲಿ ಶುದ್ಧವಾದ ನಗರ, ಪ್ಯೂರ್ ಸಿಟಿ ಅನ್ನೋ ರೀತಿಯಲ್ಲಿ ಕೂಡ ಈ ಒಂದು ನಗರಕ್ಕೆ ಹೆಸರು ಇತ್ತು. ಈ ಊರಿನ ಗುಡ್ ಎಲ್ಲ ಬಹಳ ಖುಷಿಯಿಂದ. ವಿಚ್ ಕಂಟ್ರಿ? ಯಮೆನ್ ಜನ ವೆರಿ ಗುಡ್. ಯಮೆನ್ ಆಲ್ವೇಸ್. ಹಾಂ, ಹಿಂದೂಸ್ತಾನ್. ಥ್ಯಾಂಕ್ ಯು. ಫಸ್ಟ್ ಪಾಕಿಸ್ತಾನ ಅಂದರು, ಆಮೇಲೆ ಹಿಂದೂಸ್ತಾನ್ ಅಂದರೆ ಓಕೆ ಅಂದರು. ಯಮೆನ್ ಜನಗಳು ಪಾಪ ಎಲ್ಲದಕ್ಕಿಂತ ಬಹಳ ಸ್ವೀಟ್. ಈ ಒಂದು ನಗರದ ಪಾಪ್ಯುಲೇಷನ್ನು ಸರಿಸುಮಾರು 16 ಲಕ್ಷ. ಆದರೆ ಈ ಊರಿಗೆ ಪ್ರತಿನಿತ್ಯ ಲಕ್ಷಾಂತರ ಜನ ಯಾತ್ರಿಗಳು ಇಡೀ ವಿಶ್ವದ ಮೂಲೆಯಿಂದ ಬರೋದು ವಿಶೇಷ. ಮಸ್ಜಿದ್ ನಬವಿ ಮುಂದೆ ನೋಡ್ಬೋದು ನೀವು, ಒಂದು ದೊಡ್ಡ ಇಂಡಸ್ಟ್ರಿನೇ ಇದೆ, ಟೂರಿಸಮ್ ಇಂಡಸ್ಟ್ರಿ. ಎಲ್ಲೆಲ್ಲೂ ಪಂಚತಾರ ಹೋಟ್ಲುಗಳು. ಇಲ್ಲಿ ವರ್ಷ ಪೂರ್ತಿ ಒಂದು ರೂಮ್ ಸಿಗೋದು ಕೂಡ ಬಹಳ ಕಷ್ಟ, ಹಾಗೆ ಬಹಳ ಎಕ್ಸ್ಪೆನ್ಸಿವ್. ರಂಜಾನ್ ಟೈಮಲ್ಲಂತೂ ಮರ್ತೋಗ್ಬಿಡಿ. ಎಲ್ಲರಿಗೂ ಈ ಒಂದು ಮಸ್ಜಿದ್ ಮುಂದೆನೇ ಉಳಿಬೇಕು. ಎಲ್ರಿಗೂ ಅಫೋರ್ಡ್ ಮಾಡೋಕ್ಕಾಗಲ್ಲ. ಅಫ್ಕೋರ್ಸ್ ಈ ಥರ ಜಾಗ ಡೆಫಿನೆಟ್ಲಿ ಓನ್ಲಿ ರಿಚ್ ಮುಸ್ಲಿಮ್ಸ್ ಕ್ಯಾನ್ ಅಫೋರ್ಡ್. ಬಟ್ ಆದ್ರೂ ನೋಡಿ ಹೆಂಗಿದೆ ಅಂತ ಈ ಒಂದು ಜಾಗದಲ್ಲಿ. ಎಲ್ಲೆಲ್ಲೂ ದೊಡ್ಡ 5 ಸ್ಟಾರ್ ಹೋಟ್ಲುಗಳು ಮತ್ತು ಶಾಪಿಂಗ್ ಕಾಂಪ್ಲೆಕ್ಸ್ಗಳು. ಸುತ್ತಲೂ ಇದರ 360 ಡಿಗ್ರಿ ಇದೆ ಮಸೀದಿಯ 360 ಡಿಗ್ರಿಲೂ ಕೂಡ ಒಂದು ದೊಡ್ಡ ಲಕ್ಸುರಿ ಇಂಡಸ್ಟ್ರಿನೇ ವ್ಯಾಪಕ ಇರೋದು ಇಲ್ಲಿಯ ಸಿಚುವೇಶನ್ನು. ವಿಶ್ವದ ಮೂಲೆಯಿಂದ ಬಂದಂತಹ ಮುಸಲ್ಮಾನನ ನೋಡ್ಬೋದು. ಇಂಡೋನೇಷಿಯನ್ಸು, ಆಮೇಲೆ ಉಜ್ಬೇಕ್ಸು, ತಜಿಕ್ಸು ಮತ್ತು ಇನ್ನೂ ಸಾಕಷ್ಟು. ಇದು ನಾವು ಬರುವಂತಹ ಲಾಸ್ಟ್ ಜಾಗ. ಇದ್ರ ಒಳಗೆ ನಾವು ಹೋಗೋಂಗಿಲ್ಲ. ಹಿಂದೂಗಳು ಅಥವಾ ಬೇರೆ ಅನ್ಯ ಧರ್ಮದವರು ಈ ಗೇಟ್ ಒಳಗೆ ಹೋಗೋಂಗಿಲ್ಲ. ಆ ಕಡೆ ಪ್ರೇ ಮಾಡ್ತಾರೆ ಒಳಗೆ. ಅದ್ರ ಒಳಗೆ ಮಸೀದಿ ಇರೋದು. ಮಸೀದಿ ಉದ್ದಗಲಕ್ಕೂ ನೀವು ನೋಡ್ಬೋದು ಈ ಥರ ಅಂಬ್ರೆಲಾಸ್ ಹಾಕಿದ್ದಾರೆ. ಯಾಕೆಂದರೆ ಬಿಸಿಲುಗಾಲದಲ್ಲಿ ಇಲ್ಲಿ 50 ಡಿಗ್ರೀಸ್ ಇರುತ್ತೆ, 55, 50 ಈ ಥರ. ಆ ಥರ ಸಮಯದಲ್ಲಿ 4 ನಿಮಿಷ ಆಚೆ ನಿಂತ್ಕೊಂಡ್ರು ಸನ್ಸ್ಟ್ರೋಕ್ ಆಗ್ಬೋದು. ಅದಕ್ಕೋಸ್ಕರ ಯೋಚನೆ ಮಾಡಿ ಎಷ್ಟು ಚೆನ್ನಾಗಿ ಇಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ನೀವು ನೋಡ್ಬೋದು. ಒಳಗೆ ಈ ರೀತಿ ವ್ಯವಸ್ಥೆ ಮಾಡಲಾಗಿದೆ ನೋಡಿ. ಇಲ್ಲಿ ಇಂಡೋನೇಷಿಯನ್ಸ್ ಇವರು, ತಜಿಕಿಸ್ತಾನ್, ಉಜ್ಬೇಕಿಸ್ತಾನ್, ಇರಾನ್, ಇರಾಕ್, ಎಲ್ಲ ಪ್ಯಾಲೆಸ್ಟೀನ್, ಪ್ರತಿ ಯಾರ್ಯಾರು ಮುಸ್ಲಿಂ ಕಂಟ್ರೀಸ್ ಇದೆಯಲ್ಲ ಅಷ್ಟು ಮುಸ್ಲಿಂ ಕಂಟ್ರೀಸಿಂದ ಕೂಡ ಇಲ್ಲಿಗೆ ಜನ ಬರ್ತಾರೆ. ಯಾರಿಗೂ ಕೂಡ ವೀಸಾನ ಕ್ಯಾನ್ಸಲೇಷನ್ ಮಾಡಲ್ಲ. ಯಾರ್ಯಾರು ಉಮ್ರಾ ಮಾಡಬೇಕು ಅಥವಾ ಯಾರ್ಯಾರು ಹಜ್ ಮಾಡಬೇಕು ಅವರೆಲ್ಲರಿಗೂ ರಿಸರ್ವೇಷನ್ಸ್ ಇರುತ್ತೆ ಪ್ರತಿ ದೇಶದಲ್ಲೂ. ಈಗ ಸೌದಿ ಗೌರ್ಮೆಂಟು ಪ್ರತಿ ವರ್ಷ ಇಷ್ಟು ನಿಮ್ಮ ದೇಶದ ಸಿಟಿಸನ್ಸ್ಗೆ ನಾವು ಪರ್ಮಿಷನ್ ಕೊಡ್ತೀವಿ ಬರೋದಕ್ಕೆ ಅಂತ ಅಲಾಟ್ ಮಾಡ್ತಾರೆ. ಆ ಅಲಾಟ್ಮೆಂಟ್ ಪ್ರಕಾರ ಬರಬೇಕು. ಅದು ಹಜ್ ಮತ್ತು ರಂಜಾನ್ ಸೀಸನಲ್ಲಿ. ನಾರ್ಮಲಾಗಿ ಎಲ್ಲ ಟೈಮಲ್ಲೂ ನೀವು ಆರಾಮಾಗಿ ಬಂದು
ಪಿಲ್ಗ್ರಿಮೇಜ್ನ ಮಾಡ್ಬೋದು. ಇಲ್ಲೇನು ಹುಡುಗರು ಹಾಗೆ ಹೆಣ್ಮಕ್ಳು ಎಲ್ಲರೂ ಒಂದು ರೀತಿಯ ಬಿಳಿ ವಸ್ತ್ರವನ್ನ ಹಾಕೊಂಡಿದ್ದಾರೆ. ಇದಕ್ಕೆ ಇಹ್ರಾಮ್ ಅಂತ ಕರೀತಾರೆ. ಸರಳವಾದ ಬಿಳಿ ವಸ್ತ್ರಗಳನ್ನ ಧರಿಸಿ ಪ್ರಾಮಾಣಿಕವಾದ ಸಂಕಲ್ಪವನ್ನ ಮಾಡುವ ಮೂಲಕ ಪವಿತ್ರವಾದ ಶುದ್ಧತೆಯ ಸ್ಥಿತಿಯನ್ನ ಪ್ರವೇಶ ಮಾಡುವುದು. ಹುಡುಗರು 2 ಪೀಸಸ್ ಆಫ್ ಪ್ಲೇನ್ ಹೊಲಿಗೆ ಹಾಕದ ಬಟ್ಟೆಯನ್ನ ಹಾಕೊಳ್ತಾರೆ. ಮುಖ ಯಾವುದೇ ರೀತಿಯ ಕವರಿಂಗ್ ಇರಲ್ಲ. ಸಾಕ್ಸು, ಶರ್ಟು, ಟರ್ಬನ್ನು, ಟ್ರೌಸರು, ಅಂಡರ್ವೇರು ಹಾಕೋ ಹಾಗೆ ಇಲ್ಲ. ಹೆಣ್ಣುಮಕ್ಕಳು ಎನಿ ಇಸ್ಲಾಮಿಕ್ ಡ್ರೆಸ್ ನ ಹಾಕೋಬಹುದು. ಮುಖವನ್ನ ಕವರ್ ಮಾಡಬಾರದು ಮತ್ತೆ ಕೈನ ಕೂಡ ಕವರ್ ಮಾಡಬಾರದು. ಹಾಗೆ ಇದನ್ನ ಉಮ್ರಾ ಅಂತ ಕರೀತಾರೆ. ಇದರ ಅರ್ಥ ಸೌದಿ ಅರೇಬಿಯಾದ ಮೆಕ್ಕಾಗೆ ಒಂದು ಸಣ್ಣ ಇಸ್ಲಾಮಿಕ್ ತೀರ್ಥಯಾತ್ರೆ. ಇದು ಆಧ್ಯಾತ್ಮಿಕ ನವೀಕರಣ, ಕ್ಷಮೆ ಮತ್ತೆ ಅಲ್ಲಾಹುವಿನ ಸಾಮೀಪ್ಯವನ್ನ ಬಯಸುವ ಮುಸ್ಲಿಮರು ನಿರ್ವಹಿಸುವಂತಹ ಒಂದು ಯಾತ್ರೆ. ಕಾಬಾ ತವಾಫ್ ಅಂತ ಏನ್ ಹೇಳ್ತಾರೆ, ಸುತ್ತೋದು, ಮತ್ತೆ ಸಫಾ ಮತ್ತೆ ಮರ್ವಾ ನಡುವೆ ನಡೆಯೋದು ಮುಂತಾದ ನಿರ್ದಿಷ್ಟ ಆಚರಣೆಗಳನ್ನ ಒಳಗೊಂಡಿರುತ್ತೆ. ಇದನ್ನ ವರ್ಷದ ಯಾವುದೇ ಸಮಯದಲ್ಲಿ ಮಾಡಬಹುದು. ಈಗ ಹಜ್ ನ ಕೆಲವೇ ಸಮಯದಲ್ಲಿ ಮಾತ್ರ ಮಾಡೋಕ್ ಸಾಧ್ಯ, ಆದ್ರೆ ಉಮ್ರನ ಯಾವಾಗ ಬೇಕೋ ಮಾಡಬಹುದು. ಇದು ಭಕ್ತಿಯ ಪ್ರಯಾಣ, ಏಕತೆ ಮತ್ತೆ ನಂಬಿಕೆಯನ್ನ ಸಂಕೇತ ಮಾಡುತ್ತೆ. ಈ ಪವಿತ್ರ ಕಾರ್ಯಗಳನ್ನು ನಿರ್ವಹಿಸುವ ಮೊದಲು ಶುದ್ಧತೆಯ ಅವಶ್ಯಕತೆ ಇದೆ. ಅದಕ್ಕೆ ಇಹ್ರಾಮ್ ನ ಮಾಡುವುದು. ಅಲ್ಲಿ ಹೋದ್ಮೇಲೆ ಏನ್ ಮಾಡ್ತಾರೆ, ತವಾಫ್. ಗ್ರ್ಯಾಂಡ್ ಮಸೀದಿಯಲ್ಲಿ ಮಸ್ಜಿದ್ ಅಲ್ ಹರಾಮ್ ಕಾಬಾವನ್ನ 7 ಬಾರಿ ಆಂಟಿ ಕ್ಲಾಕ್ ವೈಸ್ ಸುತ್ತೋದು. ಅದಾದ್ಮೇಲೆ ನಮಸ್ಕಾರ. ಹಗರ್ ನೀರಿಗಾಗಿ ಹುಡುಕಿದ ನೆನಪಿಗಾಗಿ ಸಫಾ ಮತ್ತೆ ಮರ್ವಾ ಬೆಟ್ಟಗಳ ನಡುವೆ 7 ಬಾರಿ ನಡೆಯೋದು. ಹಾಗೆ ತಹಲುಲ್ ಕೂದಲಿನ ಆಚರಣೆ. ಪುರುಷರು ತಮ್ಮ ತಲೆಯನ್ನ ಬೋಳ್ಸ್ಕೊಳ್ತಾರೆ, ಹಲ್ಕ್ ಅಂತಾರೆ, ಅಥವಾ ಕೂದಲನ್ನ ಟ್ರಿಮ್ ಮಾಡ್ತಾರೆ. ತಕ್ಸೀರ್. ಮಹಿಳೆಯರು ತಮ್ಮ ಕೂದಲಿನ ಒಂದು ಸಣ್ಣ ಭಾಗವನ್ನ ಟ್ರಿಮ್ ಮಾಡ್ತಾರೆ. ಇದು ಉಮ್ರಾ ಪೂರ್ಣಗೊಳ್ಳುವುದನ್ನ ಸೂಚನೆ ಮಾಡುತ್ತೆ. ನಾನು ಭಾರತೀಯ ಮುಸ್ಲಿಮು, ನಾನು ಹೆಂಗೆ ಉಮ್ರಾ ಮಾಡ್ಬೋದು, ಹಜ್ ಮಾಡ್ಬೋದು ಅನ್ನೋದಕ್ಕೆ ಪ್ರತಿಯೊಂದು ಇನ್ಫಾರ್ಮೇಷನ್ ಆನ್ಲೈನಲ್ಲಿ ಸಿಗುತ್ತೆ. ವೀಸಾ ವಿಚಾರವಾಗಿ ಎಲ್ಲ ಟ್ರಾವೆಲ್ ಪ್ಯಾಕೇಜು, ಟೂರ್ ಪ್ಯಾಕೇಜಲ್ಲೇ ಬರೋದು. ಈ ಥರ ಬಂದಾಗ ಸಪ್ರೇಟಾಗಿ ನಂತರ ಸೋಲೋ ಟ್ರಾವೆಲ್ ಯಾರೂ ಬರಲ್ಲ ಜನರಲಾಗಿ, ಸೌದಿಗೆ ಎಸ್ಪೆಷಲಿ. ನಾನೇ ಮೊಟ್ಟ ಮೊದಲ ಕನ್ನಡದ ಯೂಟ್ಯೂಬರು. ಮತ್ತು ಟೂರಿಸಮ್ ಇಲ್ಲಿ ರಿಲಿಜಿಯಸ್ ಟೂರಿಸಮ್ ಬಿಟ್ಟರೆ ನಾರ್ಮಲ್ ಟೂರಿಸಮ್ ಅಂಥ ದೊಡ್ಡ ವಿಷಯಗಳೇನೂ ಇಲ್ಲ. ಸೊ ರಿಲಿಜಿಯಸ್ ಟೂರಿಸಮ್ಮೇ ಈ ಒಂದು ದೇಶದ ಬೆನ್ನೆಲುಬು ಅಂತ ಕರಿಬೋದು. ಇಲ್ಲಿ ಬೇರೆ ಬೇರೆ ಗೇಟ್ಗಳಿದೆ, ನೀವು ನೋಡ್ತಾ ಇರಲ್ಲ, 339 ಈ ಥರ ಒಂದೊಂದು ಗೇಟಲ್ಲೂ ಎಂಟ್ರಿ ಮತ್ತು ಎಕ್ಸಿಟ್ ಇರುತ್ತೆ. ಆಚೆ ಬರ್ತಿದ್ದಂಗೆ ಎಲ್ಲರಿಗೂ ವಸತಿಯ ಜಾಗಗಳು, ಇದೆಲ್ಲ 5 ಸ್ಟಾರ್ ಹೋಟ್ಲುಗಳಿದು, ಎಲ್ಲ ಡಿಮ್ಯಾಂಡ್ ಅಂದರೆ ಡಿಮ್ಯಾಂಡು. ಇಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸು ಪ್ರತಿಯೊಂದು ನೋಡ್ಬೋದು. ಇಲ್ಲಿ ಪುಟ್ಟ ಮಕ್ಕಳು ಕೂಡ ಆಟ ಆಡಿಕೊಂಡು ಪಾರಿವಾಳಗಳ ಜೊತೆಗೆ ಅದಕ್ಕೆ ಊಟ ಹಾಕ್ಕೊಂಡು ಎಂಜಾಯ್ ಮಾಡ್ತಾ ಇರೋದನ್ನ ನೀವು ಗಮನ ಕೊಡ್ಬೋದು. ತುಂಬ ಚಿಕ್ಕ ಮಕ್ಕಳನ್ನು ಕೂಡ ಕರ್ಕೊಂಬರ್ತಾರೆ ಈ ಜಾಗಕ್ಕೆ. ಮತ್ತು ತುಂಬ ವಯಸ್ಸಾದವರು, ತೀರ್ಥಯಾತ್ರೆ ಮಾಡಬೇಕು ಅನ್ನೋರು, ಇನ್ನೇನು ಕೊನೆಗಾಲವನ್ನು ಎದುರು ನೋಡ್ತಾ ಇರೋರು ಎಲ್ಲ ಕೂಡ ಈ ಒಂದು ಯಾತ್ರೆಯನ್ನು ಮಾಡೋದಕ್ಕೆ ಲೈಫಲ್ಲಿ ಒಂದು ಸಾರಿ ಇಷ್ಟಪಡ್ತಾರೆ. ನಾವು ನಮ್ಮ ಚಿಕ್ಕ ವಯಸ್ಸಲ್ಲಿ ಪಠ್ಯ ಪುಸ್ತಕಗಳಲ್ಲಿ ಹಾಗೆ ನಮ್ಮ ಮುಸಲ್ಮಾನ ಸ್ನೇಹಿತರು ಹೇಳ್ತಾಯಿದ್ರು ಮಕ್ಕಾ ಮದೀನಾ ಅಂತ. ಆವಾಗ ಅನ್ನಿಸ್ತಾ ಇತ್ತು, ಯಪ್ಪ ಎಲ್ಲಿದೆಯೋ, ಅದು ಹೆಂಗೆ ಮಾಡ್ತಾರೋ, ಅದು ಹೆಂಗೆ ಕೋಟಿ ಜನಗಳು ಬಂದು ಬದುಕ್ತಾರೋ, ಅದು ಹೆಂಗೆ ಅವ್ರು ಅಷ್ಟು ಜನ ಒಟ್ಟಿಗೆ ಪ್ರೇಯರ್ ಮಾಡ್ತಾರೋ ಅಂತ. ಇವತ್ತು ನಾನು ಅದೇ ಜಾಗದಲ್ಲಿ ಓಡಾಡ್ತಾ ಇರೋದು, ಅವರ ಪ್ರೇಯರ್ನ ವಿಟ್ನೆಸ್ ಮಾಡ್ತಾ ಇರೋದು, ಇದೆಲ್ಲ ಬಹಳ ಅಪರೂಪವಾದ ಕ್ಷಣಗಳು ಒಬ್ಬ ಮನುಷ್ಯನಿಗೆ. ಇಷ್ಟೆಲ್ಲ ನೋಡೋಕ್ಕೆ ಸಿಗ್ತಾ ಇರೋದು ನಾನು ನನ್ನನ್ನು ನಿಜವಾಗ್ಲೂ ಧನ್ಯ ಅಂತ ಅನ್ಕೋತೀನಿ. ಇದೆಲ್ಲದಕ್ಕೂ ಕಾರಣ ಎಲ್ಲ ಕನ್ನಡಿಗರ ಪ್ರೀತಿ ಪ್ರೋತ್ಸಾಹ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದಲೇ ನಾನು ಇನ್ನೂ ದೊಡ್ಡ ದೊಡ್ಡ ಕಾರ್ಯಗಳಿಗೆ ಕೈ ಹಾಕ್ತಾ ಇರೋದು. ಇದೆಲ್ಲ ಮಾಡೋದಕ್ಕೆ ಒಂದು ರೀತಿಯ ಮೋಟಿವೇಶನ್ನೇ ನೀವುಗಳು. ನೀವು ಮತ್ತು ನನ್ನ ಕ್ಯಾಮ್ರಾ ಇಲ್ದಿದ್ರೆ ಪ್ರಾಬ್ಲಿ ನಾನು ಇಷ್ಟು ದೂರ ಬರ್ತಾ ಇರಲಿಲ್ಲ. ಬಂದಿರೋದಕ್ಕೆ ಒಂದು ಧನ್ಯತಾ ಭಾವ ಸದಾ ನನ್ನ ಒಳಗೆ ಇದ್ದೇ ಇರುತ್ತೆ. ಎಂತಹ ಅತ್ಯದ್ಭುತವಾದ ಜಾಗ. ಇಲ್ಲಿ ನೋಡಿ, ಬಹಳ ಫೇಮಸ್ ಆದ ಒಂದು ಐಸ್ ಕ್ರೀಮು, ಫ್ಲವರ್ ಪೆಟಲ್ ಐಸ್ ಕ್ರೀಮ್. ಇದು ರೋಸ್ ಐಸ್ ಕ್ರೀಮ್ ಅಂತ ಕರೀತಾರೆ. ಇಲ್ಲಿ ಡಿಮ್ಯಾಂಡು ಇದೇ ಐಸ್ ಕ್ರೀಮು. ಹೆಂಗೆ ಕೊಡ್ತಾರೆ ನೋಡಿ ಅದನ್ನು, ರೋಸ್ ಐಸ್ ಕ್ರೀಮ್ನ ಕೊಡೋರಿಗೆ ಹೂವು ಹಾಕಿ ಕೊಡ್ತಾರೆ ಐಸ್ ಕ್ರೀಮ್ನ. ವಾವ್, ಇದು ಯಾವ ಥರ ಗುರು, ಸಾಕಾಗಿದೆ ಸಿಸ್ಟಮ್ಮು. ಆ ರೋಸಾ ಹೂವು ಮತ್ತು ರೋಸ್ ವಾಟರ್ನ ಸ್ಪ್ರೇ ಮಾಡಿಬಿಟ್ಟು ಹೂವನ್ನ ಹಿಂಗೆ ಹಾಕಿ ಕೊಡ್ತಾರೆ. ವಾವ್ ಎಲ್ಲ ಒಂದು ರೀತಿಯ ಶೋ ಲೈಫಲ್ಲಿ. ನೋಡಿ, ಫಸ್ಟು ಸ್ಪ್ರೇ ಘಮ ಘಮ ಅನ್ಬೇಕು, ಅದಾದಮೇಲೆ ಅವ್ರ ಮೇಲೆ ಹೂವು ಹಾಕಿದ್ರು, ವಾವ ರಾಣಿ ಥರ. ಅದಾದಮೇಲೆ ಕೊಟ್ಟರು. ಈ ಐಸ್ ಕ್ರೀಮ್ ಅಂಗಡಿಗೆ ನೋಡಿ ಕ್ಯೂ ಹೆಂಗಿದೆ ಅಂತ. ವಾರ್ಡ್ ಅಲ್ ಮದೀನಾ MD ಅಂತ. ಕೆಳಗಡೆ ಎಲ್ಲ ಎಲ್ಲೆಲ್ಲೂ ರೋಜಾ ಹೂವನ್ನು ನೋಡ್ಬೋದು ಬಿದ್ದಿರೋದನ್ನು. ಒಂದು ರೀತಿಯ ವೈರಲ್ ಐಸ್ ಕ್ರೀಮ್ ಶಾಪ್. ಎಲ್ಲರೂ ಫೋನ್ ಇಟ್ಕೊಂಡು ಹೋಗ್ತಾರೆ ರೀಲ್ ಹಾಕೋದಕ್ಕೆ. ಏನೋ ಒಂದು ಚಿಕ್ಕ ವಿಷಯನೇ ಒಂಚೂರು ಆ ಕಡೆ ಈ ಕಡೆ ಮಾಡಿದ್ರೆ ಅದೇ ಒಂದು ಗ್ರ್ಯಾಂಡ್ ಫೀಲಿಂಗ್ ತರುತ್ತೆ. ಮನುಷ್ಯರಿಗೆ ಏನಿಷ್ಟ, ಅವ್ರಿಗೊಂಚೂರು ವ್ಯಾಲ್ಯೂ ಕೊಟ್ಟರೆ ಅವರು
ಆಪೋಸಿಟ್ಗೆ ವ್ಯಾಲ್ಯೂ ಕೊಡ್ತಾರೆ ಆ ಥರ. ಈ ದೇಶದಲ್ಲಿ ಹೈಯೆಸ್ಟ್ ಅಂದರೆ ಸೇಲ್ ಆಗೋದು ಪರ್ಫ್ಯೂಮ್ಗಳು. ಏನು ಗುರು ಪರ್ಫ್ಯೂಮ್ ಅಂಗಡಿ, ಒಂದಕ್ಕಿಂತ ಒಂದು ಸಖತ್ತಾಗಿರೋ ಪರ್ಫ್ಯೂಮ್ ಅಂಗಡಿ, ಲೋಕಲ್ ಪರ್ಫ್ಯೂಮ್ ಬ್ರ್ಯಾಂಡು, ವರ್ಲ್ಡಿನ ಮೂಲೆ ಮೂಲೆಯಿಂದ ಬರುವಂಥ ಪರ್ಫ್ಯೂಮ್ ಬ್ರ್ಯಾಂಡು ಎಲ್ಲ ಇದೆ ಇಲ್ಲಿ. ಸೌದಿ ಅರೇಬಿಯಾ ಸರ್ಕಾರವನ್ನು ತಮ್ಮ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ಗೋಸ್ಕರ ಪ್ರಶಂಸೆ ಮಾಡಲೇಬೇಕು. ಯಾಕೆ ಅಂದರೆ ಇಷ್ಟು ಲಕ್ಷ ಜನಗಳಿದ್ರೂ ಒಂದು ಚೂರು ತೊಂದರೆ ಆಗದೆ ಇರೋ ರೀತಿ ಪ್ಲ್ಯಾನಿಂಗ್ ಮಾಡಿಕೊಂಡು ಹೇಗೆ ಈ ಒಂದು ಪ್ರಾಜೆಕ್ಟ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ ಅನ್ನೋದು ನೋಡ್ಬೋದು. ನೋಡಿ ಹಬೀಬಿ ಮಾತಾಡಿಸ್ತಾ ಇದ್ದಾರೆ. ಹಬೀಬಿಗೆ ಹಾಯ್ ಹೇಳೋಣ. ಗುಡ್ ಹಬೀಬಿ. ವಾಲಿಕುಮ್ ಅಸ್ಸಲಾಂ. ಯೋಶ್ ಓ ಥ್ಯಾಂಕ್ ಯು. ನಾನು ಹ್ಯಾಂಡ್ಸಮ್ ಆಗಿದ್ದೀನಂತೆ. ಯು ಆರ್ ಆಲ್ಸೋ ಹ್ಯಾಂಡ್ಸಮ್ ಬ್ರೋ. ಶೋ ಮಿ ಯುವರ್ ಶಾಪ್. ಥ್ಯಾಂಕ್ ಯು. ಇದು ಕುರಾನ್ ವಿಷಯಗಳನ್ನ ಇಟ್ಟಿರುವಂತಹ ಒಂದು ರೀತಿಯ ಅಂಗಡಿ, ಹಾಗೆ ಪರ್ಫ್ಯೂಮ್ ಅಂಗಡಿ. ಓ ಚೆನ್ನಾಗಿದೆ ರೀ. ಗುಡ್ ಶಾಪ್, ಗುಡ್ ಪ್ರೈಸ್ ಆಲ್ಸೋ. Now 50% discount. I'm serious. ನಾವು 50% ಡಿಸ್ಕೌಂಟ್ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಸೀರಿಯಸ್ ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿದೆ. ಇದೆಲ್ಲ ಮುಸಲ್ಮಾನ ಬಾಂಧವರು ಪ್ರೇಯರ್ಗೆ ಯೂಸ್ ಮಾಡುವಂತಹ ಪ್ರೇಯರ್ ಬೀಡ್ಸ್ ಅಂತ ಕರೀತಾರೆ, ಅದನ್ನು ಮಾಡ್ತಾ ಇದ್ದಾರೆ. ಹಾಗೆ ಬಳೆಗಳು. ವೇರ್ ಫ್ರಮ್ ವೇರ್? ಇಂಡಿಯಾ? ಯಾ ನೋಡಿ, ಭಾರತ ದೇಶದಿಂದನೇ ಬರೋದು ಬಳೆಗಳು. Good, very good. ಗುಡ್. Yeah. ಓಕೆ, ದಿಸ್ ಈಸ್ ಆಲ್ಸೋ ಫ್ರಮ್ ಇಂಡಿಯಾ? La. ಚೈನಾ. ಚೈನಾ ಅದು ಇಂಡಿಯಾ. I have China, I have India, I have Italy. Different quality. I have Dubai. ದುಬೈ ಆಲ್ಸೋ. ವಿಚ್ ಇಸ್ ಬೆಸ್ಟ್ ಕ್ವಾಲಿಟಿ? Maybe Dubai. ದುಬೈ. ಓಕೆ, ದುಬೈ ಎಲ್ಲದಕ್ಕಿಂತ ಒಳ್ಳೆ ಕ್ವಾಲಿಟಿ ಸಿಗುತ್ತೆ. Only India very good. ಹಾಂ ಹಾಂ ಹಾಂ. You after this section. This quality maybe which one? ಓ, ಆ ಕ್ವಾಲಿಟಿನ ಟೆಸ್ಟ್ ಮಾಡೋದು ಹೇಗೆ ಅಂತ ತೋರಿಸ್ತಾರೆ ನೋಡಿ. After 10 minutes no problem. ನೋ ಕಪ್ಪಾಗಲ್ಲ. No kappa color. ನೋ ಬ್ಲ್ಯಾಕ್. Inshallah. ಓಕೆ, ದಟ್ ಮೀನ್ಸ್ ಗುಡ್ ಕ್ವಾಲಿಟಿ. Me? That's why. ನೈಸ್ ಟು ಮೀಟ್ ಯು ಬ್ರದರ್. ಇಡೀ ಸೌದಿ ಅರೇಬಿಯಾ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೈಕ್ಲಿಂಗ್ ಟ್ರ್ಯಾಕನ್ನು ಇಂಟ್ರೊಡ್ಯೂಸ್ ಮಾಡಿದಂತಹ ನಗರ ನಾವಿರುವಂತಹ ಅಲ್ ಮದೀನಾ ಅಲ್ ಮುನಾವರ ನಗರ. ಇಲ್ಲಿ ಕರೀಮ್ ಅನ್ನೋ ಒಂದು ಟ್ಯಾಕ್ಸಿ ಅಪ್ಲಿಕೇಶನ್ ಇದೆ. ಆ ಟ್ಯಾಕ್ಸಿ ಅಪ್ಲಿಕೇಶನ್ ಅವರು ಎಲ್ಲ ಕಡೆನೂ ಸೈಕ್ಲಿಂಗ್ಗೆ ಸೈಕಲ್ಸ್ನ ಅವಕಾಶ ಮಾಡಿಕೊಟ್ಟಿದ್ದಾರೆ. ಫಸ್ಟು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡ್ರೆ 45 ಮಿನಿಟ್ಸ್ ನಿಮಗೆ ಉಚಿತವಾಗಿ ಸೈಕಲ್ನ ಓಡಿಸ್ಬೋದು. ತದನಂತರ ಪ್ರತಿ 1 ಗಂಟೆಗೆ 2 ರಿಯಾಲ್ ಅಥವಾ 23 + 23 ಅಂದರೆ ಸರಿಸುಮಾರು 46 ರೂಪಾಯಿ ಕಟ್ಟಿದ್ರೆ ನೀವು 1 ಗಂಟೆಗಳ ಕಾಲ ಸೈಕಲ್ನ ಓಡಿಸ್ಬೋದು. ಮತ್ತು ಬೇರೆ ಕಡೆ ಎಲ್ಲ ಕಡೆನೂ ಸ್ಟ್ಯಾಂಡ್ಸ್ ಮಾಡಿದರೆ ಎಲ್ಲಿ ಬೇಕೋ ಅಲ್ಲಿ ನಿಲ್ಲಿಸಿ ನೀವು ನಿಮ್ಮ ಜರ್ನೀಸ್ನ ಮುಂದುವರಿಸ್ಬೋದು. ಇದು ಒಳ್ಳೆ ಇನಿಷಿಯೇಟಿವ್. ಇದರ ಮಧ್ಯ ಡೇಟ್ಸನ್ನು ಹಂಚಲಾಗುತ್ತೆ ಎಲ್ಲರಿಗೂ. ನಾವು ಕೂಡ ಒಂದೆರಡು ಡೇಟ್ಸ್ ತಗೊಳ್ಳೋಣ. ಶುಕ್ರಾನ್. ಹಿಂದೂ ಧರ್ಮವಲ್ಲದೆ ಮಧ್ಯಪ್ರಾಚ್ಯದ ಪವಿತ್ರ ನೆಲದಲ್ಲಿ 3 ಮುಖ್ಯ ಧರ್ಮಗಳು ಇಸ್ಲಾಂ, ಕ್ರಿಶ್ಚಿಯಾನಿಟಿ ಮತ್ತು ಜೂಡಾಯಿಸಂ ಅಂದರೆ ಅಬ್ರಹಾಮಿಕ್ ಧರ್ಮಗಳು ಹುಟ್ಟಿಕೊಂಡವು. ಇವುಗಳೆಲ್ಲವೂ ಒಬ್ಬ ದೇವರನ್ನ ನಂಬುತ್ತವೆ ಮತ್ತು ಅಬ್ರಹಾಂ ಅವರನ್ನ ತಮ್ಮ ಮೂಲ ಪೂರ್ವಜನಾಗಿ ಪರಿಗಣನೆ ಮಾಡುತ್ತೆ. ಜೂಡಾಯಿಸಂ ಪ್ರಪಂಚದ ಮೊದಲ ಏಕಶ್ವರವಾದಿ ಧರ್ಮವಾಗಿದ್ದು ಬೈಬಲ್ನ ಪುರಾತನ ಒಡಂಬಿಕೆಯನ್ನ ಪವಿತ್ರವಾಗಿ ಪರಿಗಣನೆ ಮಾಡುತ್ತೆ. ಕ್ರಿಶ್ಚಿಯಾನಿಟಿ ಯೇಸು ಕ್ರಿಸ್ತನನ್ನ ದೇವರ ಪುತ್ರನಾಗಿ ಪೂಜೆ ಮಾಡುತ್ತೆ ಮತ್ತೆ ಬೈಬಲ್ನ ಹೊಸ ಒಡಂಬಿಕೆಯನ್ನ ಮಾರ್ಗದರ್ಶಕವಾಗಿ ಹೊಂದಿದೆ. ಇಸ್ಲಾಂ ಅಲ್ಲಾಹವನ್ನ ಏಕೈಕ ದೇವರಾಗಿ ನಂಬುತ್ತೆ. ಕುರಾನ್ ಅನ್ನ ಪವಿತ್ರ ಗ್ರಂಥವಾಗಿ ಸ್ವೀಕರಿಸಿದ್ದು ಪ್ರವಾದಿ ಮೊಹಮ್ಮದ್ ಅವರನ್ನ ಅಂತಿಮ ಪ್ರವಾದಿಯಾಗಿ ಪರಿಗಣನೆ ಮಾಡುತ್ತೆ, ಅಂದ್ರೆ ಲಾಸ್ಟ್ ಪ್ರೊಫೆಟ್. ಈ 3 ಧರ್ಮಗಳು ಒಂದೇ ಸ್ಥಳಗಳನ್ನ ಪವಿತ್ರವಾಗಿ ಪರಿಗಣನೆ ಮಾಡುತ್ತೆ. ಮಕ್ಕಾ, ಮದೀನಾ, ಜೆರುಸಲೆಂ, ಹೆಬ್ರನ್ ಮತ್ತೆ ಇತರ ಪ್ರಾಚೀನ ನಗರಗಳು. ಇವುಗಳ ಪ್ರಾರ್ಥನೆ, ಪುಣ್ಯ ಸ್ಥಳಗಳು ಮತ್ತು ಧಾರ್ಮಿಕ ಆಚರಣೆಗಳು ಒಂದೇ ಭೂಮಿಯಲ್ಲಿ ಹಂಚಿಕೊಂಡಿವೆ. ಅಬ್ರಹಾಮಿಕ್ ಧರ್ಮಗಳು ಮಾನವತೆಗೆ ಸಾಮಾನ್ಯವಾಗಿ ನೈತಿಕತೆ, ದಯೆ, ನ್ಯಾಯ ಮತ್ತು ಸಹಿಷ್ಣುತೆಯ ಬಗ್ಗೆ ಪಾಠಗಳನ್ನ ನೀಡುತ್ತೆ. ಇವುಗಳು ಪ್ರಾರ್ಥನೆ, ಪುಣ್ಯಸ್ಥಾನಗಳು ಮತ್ತು ಧಾರ್ಮಿಕ ಆಚರಣೆಗಳು ಮಾನವೀಯತೆಗೆ ಒಂದೇ ಭೂಮಿಯಲ್ಲಿ ಹಂಚಿಕೊಂಡಿವೆ. ಈಗ ಈ ಒಂದು ಪವಿತ್ರವಾದ ಮಸ್ಜಿದ್ ಎ ನಬವಿ ಮುಂದೆ ನಿಂತುಕೊಂಡು ಒಂದು ಪುಟ್ಟ ಕಥೆಯನ್ನು ಹೇಳ್ತೀನಿ. ಇಸ್ಲಾಂ ಧರ್ಮದ ಮೂಲ ಸ್ಥಾನ ಸೌದಿ ಅರೇಬಿಯಾ. ಇವರು ಪೂಜಿಸುವಂತಹ ದೇವರು
ಅಲ್ಲ. ಇಲ್ಲಿ ಯಾವುದೇ ರೀತಿಯ ಐಡಲ್ ವರ್ಷಿಪ್, ಮೂರ್ತಿಯ ಪೂಜೆ ಇಲ್ಲಿ ನಡೆಯಲ್ಲ. ಎಲ್ಲ ಮುಸಲ್ಮಾನರು ತಮ್ಮ ತಲೆಯ ಮೇಲೆ ಒಂದು ರೀತಿಯ ಟೋಪಿಯನ್ನು ಹಾಕೊಳ್ತಾರೆ ಅಥವಾ ಯಾವುದೇ ರೀತಿಯ ಒಂದು ಕವರಿಂಗ್ ಇರುತ್ತೆ. ಅದರ ಅರ್ಥ ಏನಂದರೆ ನಮ್ಮ ತಲೆಯ ಮೇಲೆ ಅಥವಾ ನಮ್ಮ ಅಂದರೆ ಎಲ್ಲದಕ್ಕಿಂತ ಮೇಲಿರೋದು ದೇವ ಅಥವಾ ಅಲ್ಲ ಅಂತ ಇವರ ನಂಬಿಕೆ. ಅಲ್ಲ ತನ್ನ ಪ್ರವಾದಿಗಳನ್ನು 1,20,000ಕ್ಕೂ ಹೆಚ್ಚು ಪ್ರವಾದಿಗಳನ್ನು 4,000 ವರ್ಷಗಳಲ್ಲಿ ಕಳಿಸ್ಕೊಟ್ಟಿದ್ದಾನೆ ಭೂಮಿಯ ಮೇಲೆ. ತನ್ನ ಮೆಸೇಜನ್ನು ಜನಗಳಿಗೆ ತಲುಪಿಸಿ ಒಳ್ಳೆಯ ಬದುಕನ್ನು ಬದುಕೋ ರೀತಿ ಆಗಲಿ ಅನ್ನೋದು ಇವರ ನಂಬಿಕೆ. ಅಲ್ಲನ ಮೊದಲ ಪ್ರವಾದಿ ಅದಾಮ್, ಅವನೇ ಮನುಕುಲದ ಮೂಲ ಅಂತ ಕೂಡ ಹೇಳ್ತಾರೆ. ಕಟ್ಟಕಡೆಯ ಪ್ರವಾದಿ ಅಥವಾ ಪ್ರೊಫೆಟ್ ಮೊಹಮ್ಮದ್. ಮಧ್ಯ ಬಂದಂತಹ ಬಹಳ ಮುಖ್ಯವಾದ ಇನ್ನೊಬ್ಬ ಪ್ರವಾದಿ ಅಂದರೆ ಇಬ್ರಾಹಿಂನ ಹೆಂಡತಿ ಹಗಾರ್ನ ಮಗ ಇಷ್ಮಾಯಿಲ್ ಹಾಗೆ ಇಬ್ರಾಹಿಂ. ಇವತ್ತಿಗೂ ಕೂಡ ಅಬ್ರಾಹಮಿಕ್ ರಿಲಿಜನ್ಸಲ್ಲಿ ನಂಬುವಂತಹ 3 ಮುಖ್ಯವಾದ ಹೆಸರುಗಳು. ಕುರಾನಲ್ಲಾಗ್ಬೋದು, ತೋರಾಲಾಗ್ಬೋದು. ತೋರಾ ಅಂದರೆ ಯಹೂದಿಗಳ ಬೈಬಲ್ ಇದ್ದ ಹಾಗೆ ಕ್ರಿಶ್ಚಿಯಾನಿಟಿಲಿ ಓಲ್ಡ್ ಟೆಸ್ಟಿಮೆಂಟಲ್ಲೂ ಅಷ್ಟೇ, ನ್ಯೂ ಟೆಸ್ಟಿಮೆಂಟಲ್ಲೂ ಅಷ್ಟೇ ಇದರ ಉಲ್ಲೇಖಗಳಿದೆ. ಇಬ್ರಾಹಿಂನ ಅಬ್ರಹಾಮ್ ಅಂತ ಕರೀತಾರೆ ಕ್ರಿಶ್ಚಿಯಾನಿಟಿಲಿ ಮತ್ತು ಜೂದಾಯಿಸಮಲ್ಲಿ. ಇಸ್ಮಾಯಿಲ್ನ ಇಷ್ಮಾಯಿಲ್ ಅಂತ ಕರೀತಾರೆ. ಹಗಾರ್ನ ಹಜಾರ್ ಅಂತ ಕರೀತಾರೆ. ಸ್ವಲ್ಪ ಪ್ರೊನೌನ್ಸಿಯೇಷನ್ ಆ ಕಡೆ ಈ ಕಡೆ ಇರ್ಬೋದು. ಬಟ್ 3 ಹೆಸರುಗಳನ್ನು 3 ಮತಗಳು ಕೂಡ 3 ಅಬ್ರಹಾಮಿಕ್ ರಿಲಿಜನ್ಸ್ ಕೂಡ ಒಪ್ಕೊಂಡಿರೋದು ವಿಶೇಷ. ಅದಾದಮೇಲೆ ಒಂದು ಸುಂದರವಾದ ಕಥೆ ಇದೆ. ಝಾಮ್ ಬಾವಿ ಅಂತ ಏನಿದೆ ಮೆಕ್ಕಾದಲ್ಲಿ ಕಾಬಾ ಹತ್ರ, ಆ ಝಾಮ್ ಬಾವಿಯ ಕಥೆಯನ್ನು ಮುಂದೆ ಹೇಳ್ತೀನಿ ಬನ್ನಿ. ಮಸೀದಿಯ ಒಳಗೆ ಪ್ರೇ ಮಾಡೋದಕ್ಕೆ ಜಾಗ ಸಿಗಲಿಲ್ಲ ಅಂದರೆ ಆಚೆ ಕಡೆ ಕೂಡ ಪ್ರೇ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲೆಲ್ಲ ಕಡೆನೂ ಮ್ಯಾಟ್ಗಳನ್ನು ಹಾಸಲಾಗಿದೆ, ನೋಡ್ಬೋದು. ಪ್ರೊಫೆಟ್ ಇಬ್ರಾಹಿಂ ಅವರು ಅಲ್ಲ ಮಾತನ್ನು ಕೇಳಿದ ನಂತರ ತನ್ನ ಹೆಂಡತಿಯಾದ ಹಗಾರ್ ಹಾಗೆ ಮಗನಾದ ಇಸ್ಮಾಯಿಲ್ನ ಒಂದು ಮರುಭೂಮಿಯಲ್ಲಿ ಬಿಟ್ಟು ಬಂದ್ಬಿಡ್ತಾರೆ. ಇದು ಅಲ್ಲ ಅವರಿಗೆ ಕೊಟ್ಟಂತಹ ಮೆಸೇಜು, ಬಿಟ್ಟು ಬಾ ನಿನ್ನ ಹೆಂಡತಿ ಮಕ್ಕಳನ್ನ ಅಂತ. ಬಿಟ್ಟು ಬಂದಾಗ ಅಲ್ಲಿ ಅವರ ಹೆಂಡತಿ ಮಕ್ಕಳಿಗೆ ತುಂಬ ಕಷ್ಟ ಆಗುತ್ತೆ. ಮಗ ಇಸ್ಮಾಯಿಲ್ ನೀರು ಬೇಕು ಅಂತ ಕೇಳ್ತಾನೆ. ಆಗ ತಾಯಿಯಾದ ಹಗಾರು ತಾಳಲಾರದೆ ನೀರನ್ನು ಹುಡ್ಕೊಂಡು ಮರುಭೂಮಿಯಲ್ಲಿ 7 ಸರಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಹೋಗಿ ಬರ್ತಾರೆ. ಅದಾದಮೇಲೆ ನೀರು ಸಿಗದೇ ಇದ್ದಾಗ ಕೊನೆಯದಾಗಿ ಅಲ್ಲಾನಲ್ಲಿ ಪ್ರಾರ್ಥನೆ ಮಾಡ್ತಾರೆ, ದಯವಿಟ್ಟು ನನ್ನ ಮಗ ತುಂಬ ಬಾಯಾರಿಕೆಯಿಂದ ಒದ್ದಾಡ್ತಾ ಇದ್ದಾನೆ, ಹೇಗಾದರೂ ಮಾಡಿ ಸ್ವಲ್ಪ ನೀರು ಕೊಡು ಅಂತ. ಆಗ ಅಲ್ಲ ಒಂದು ದೊಡ್ಡ ಝರಿಯನ್ನು ಭೂಮಿಯಿಂದ ಉಕ್ಕುವಂತಹ ಒಂದು ನೀರಿನ ಮೂಲಸ್ಥಾನವನ್ನು ಮರುಭೂಮಿಯ ನಡುವೆ ಅವರಿರುವಂತಹ ಜಾಗದಲ್ಲಿ ಕೊಡ್ತಾನೆ. ಕೊಟ್ಟಾಗ ಬಹಳ ಖುಷಿಯಾದ ಹಗಾರ್ ತನ್ನ ಮಗ ಇಸ್ಮಾಯಿಲ್ಗೆ ನೀರನ್ನು ಕೊಡ್ತಾಳೆ, ಮಗನ ದಾಹವನ್ನು ಇಂಗಿಸ್ತಾಳೆ, ಅಲ್ಲವನ್ನು ನೆನೆಸ್ಕೊಂಡು ಧನ್ಯವಾದವನ್ನು ಸಲ್ಲಿಸ್ತಾಳೆ. ಅದೇ ಜಾಗ ಇವತ್ತು ಝಾಮ್ ಬಾವಿಯಾಗಿ ಇರೋದು ಅಂತ ಇವರ ನಂಬಿಕೆ. ಆ ಒಂದು ಝಾಮ್ ಬಾವಿಯಲ್ಲಿ ಇವತ್ತಿನವರೆಗೂ ಎಷ್ಟು ಲಕ್ಷ ಲೀಟ್ರ್ ಪ್ರತಿಯೊಂದು ದಿವಸ ನೀರನ್ನು ತೆಗೆದರೂ ಕೂಡ ಆ ಜಾಗದಲ್ಲಿ ನೀರು ಖಾಲಿಯಾಗಿಲ್ಲ. ಹೇಗೆ ನಮ್ಮಲ್ಲಿ ಕಾಶಿಯ ನೀರು ಗಂಗಾ ನೀರಿಗೆ ತುಂಬ ಮಹತ್ವ ಇದೆಯೋ ಅದೇ ರೀತಿ ಇವರಿಗೆ ಝಾಮ್ ಕೊಳದ ಅಥವಾ ಬಾವಿಯ ನೀರು ಬಹಳ ಶ್ರೇಷ್ಠ. ಇಲ್ಲಿ ಬಂದವರು ಕಾಬಾಗೆ ಯಾರು ಫಸ್ಟ್ ಹೋಗ್ತಾರೆ, ಫಸ್ಟು ಎಲ್ಲ ಜದ್ದಾಗಿ ಬರ್ತಾರೆ, ಜದ್ದಾಯಿಂದ ಮಕ್ಕಾಗೆ ಹೋಗ್ತಾರೆ. ಮಕ್ಕಲ್ಲಿ ಅಲ್ಲಿ ಹೇಳ್ತಾರಲ್ಲ, ಆ ಒಂದು ಉಮ್ರಾ ಮಾಡಬೇಕಾದ್ರೆ ಅಥವಾ ಹಜ್ ಮಾಡಬೇಕಾದ್ರೆ 7 ಸರಿ ಆ ಬೆಟ್ಟದ ನಡುವೆ ಹೋಗಿ ಓಡಿ ಬರ್ತಾರೆ. ಆ ಓಡಿ ಬರೋ ಕಾರಣ ಹಗಾರ್ ಅನುಭವಿಸಿದಂತಹ ಆ ಒಂದು 7 ಬಾರಿ ನೀರಿಗೋಸ್ಕರ ಒದ್ದಾಡಿದ್ರಲ್ಲ, ಆ ಒದ್ದಾಟವನ್ನು ಇವರು ಕೂಡ ಅರ್ಥ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶ. ಅದಾದಮೇಲೆ ಝಾಮ್ ಬಾವಿಗೆ ಬಂದು ಅಲ್ಲಿ ಈಗ ಮುಂಚೆ ಎಲ್ಲ ಒಂದೊಂದು ಬಾಟ್ಲು 2 ಬಾಟ್ಲು ತುಂಬಿಸ್ಕೊಂಡು ಹೋಗ್ಬೋದಿತ್ತಂತೆ. ಆದರೆ ಈಗ ಕೇವಲ 1 ಗ್ಲಾಸ್ ಮಾತ್ರ ಕುಡಿಯೋಕ್ಕೆ ಕೊಡ್ತಾರಂತೆ. ಅದನ್ನು ಎಷ್ಟು ಸಲ ಬೇಕಾದ್ರೂ ರೀಫಿಲ್ ಮಾಡ್ಕೊಂಡು ಕುಡಿಬೋದು. ಅಲ್ಲಿ ಕುಡಿದು 1 ಗ್ಲಾಸ್ ಮಾತ್ರ ತರ್ಬೋದು. ಆಚೆ ಕಡೆ ಕೆಲವು ಕಡೆ ಅದನ್ನು ಮಾರ್ತಾರೆ, ಝಾಮ್ ನೀರು ಅಂತ ಬಾಟಲ್ಗಳಲ್ಲಿ, ಚಿಕ್ಕ ಬಾಟಲ್ಗಳಲ್ಲಿ. ಅದನ್ನು ಕೂಡ ಸಾಕಷ್ಟು ಜನ ಕೊಂಡ್ಕೊಂಡು ವಾಪಸ್ಸು ತಮ್ಮ ದೇಶಕ್ಕೆ ಹೋಗ್ತಾರಂತೆ. ಅದರ ಸಿಸ್ಟಮ್ಸು ಆಗಾಗ ಚೇಂಜ್ ಆಗ್ತಾರಂತೆ. ಸೊ ನಿಮಗೆ ಡೌಟ್ ಇದ್ದವರು ಲೇಟೆಸ್ಟ್ ಅಪ್ಡೇಟ್ಸನ್ನು ಗೂಗಲಲ್ಲಿ ಅಥವಾ ಇಲ್ಲಿರುವಂತಹ ಜನಗಳ ಹತ್ರ ಕನ್ಫರ್ಮ್ ಮಾಡ್ಕೊಳ್ಳಿ. ಇದು ಹಗಾರ್, ಇಸ್ಮಾಯಿಲ್ ಹಾಗೆ ಅವರ ತಂದೆಯಾದ ಇಬ್ರಾಹಿಂನ ಕತೆ. ಕೊನೆಗೆ ಕಾಬಾ ಏನು ನಾವೀಗ ಇಡೀ ವಿಶ್ವದಲ್ಲಿ ಮುಸಲ್ಮಾನರಿಗೆ ಅತ್ಯಂತ ದೊಡ್ಡ ಮಸೀದಿ ಹಾಗೆ ಅತ್ಯಂತ ಪವಿತ್ರವಾದ ಜಾಗ ಕಾಬಾನ 7 ಬಾರಿ ಆ್ಯಂಟಿ ಕ್ಲಾಕ್ವೈಸ್ ಸುತ್ತಾರಲ್ಲ, ಆ ಜಾಗದಲ್ಲಿ ಒಂದು ಕಪ್ಪು ಕಲ್ಲಿದೆ. ಆ ಕಪ್ಪು ಕಲ್ಲನ್ನು ಮತ್ತು ಆ ಕಾಬಾ ಜಾಗವನ್ನು ಎಸ್ಟಾಬ್ಲಿಷ್ ಮಾಡಿದ್ದು ಇದೇ ಇಬ್ರಾಹಿಂ ಹಾಗೆ ಅವರ ಮಗ ಇಸ್ಮಾಯಿಲ್ ಅಂತ ಹಿಸ್ಟ್ರಿ ಹೇಳುತ್ತೆ. ಫಸ್ಟ್ ಟೈಮು ಬೈಕ್ ಮೇಲೆ ಸೌದಿ ಪೊಲೀಸ್ನ ನೋಡ್ತಿರೋದು.
ಕೆಲವು ಸೌದಿ ಪೊಲೀಸ್ಗೆ ಸ್ಪೆಷಲ್ ಡ್ಯೂಟಿ ಕೊಡ್ತಾರಂತೆ ಬೈಕ್ ಮೇಲೆ, ಕೇವಲ 4 ಅವರ್ಸ್ ಮಾತ್ರ. ಯಾಕೆಂದರೆ ತುಂಬ ಬಿಸಿಲಿರುತ್ತಲ್ಲ, ಜಾಸ್ತಿ ಓಡ್ಸೋಕ್ಕಾಗಲ್ಲ. ಟ್ರಾಫಿಕ್ನ ಕಂಟ್ರೋಲ್ ಮಾಡೋದಕ್ಕೆ ಹೆಂಗೆ ಅಂದರೆ ದೊಡ್ಡ ದೊಡ್ಡ ರೋಡ್ ನಡುವೆ ಬೈಕನ್ನು ತೊಗೊಂಡೋಗಿ ನಿಲ್ಲಿಸಿದ್ರೆ ಪಟ್ ಅಂತ ಎಲ್ಲರೂ ಸ್ಟಾಪ್ ಮಾಡಬೇಕು. ಒಂದು ಬೈಕ್ ನಿಂತಿದ್ರು ಇಡೀ ರೋಡ್ ಎಷ್ಟು ಕಿಲೋಮೀಟ್ರ್ ಜಾಮ್ ಆದ್ರೂ ಯಾವುದೇ ಕಾರಣಕ್ಕೂ ಅಲ್ಲಾಡೋಗಿಲ್ಲ. ಅಷ್ಟು ಸ್ಟ್ರಿಕ್ಟ್ ರೂಲ್ಸ್ ಇದೆ ಸೌದಿ ಅರೇಬಿಯಲ್ಲಿ. ಟ್ರಾಫಿಕ್ ರೂಲ್ಸ್ ತುಂಬ ಸ್ಟ್ರಿಕ್ಟು. ಮತ್ತು ಫೈನ್ಸು ಮನೆ ಮಠ ಮಾರ್ಕೊಳ್ಳೋ ಅಷ್ಟು ದೊಡ್ಡ ದೊಡ್ಡ ಫೈನ್ಸ್ ಹಾಕ್ತಾರೆ. ಪ್ರತಿ ವರ್ಷ ಈ ಒಂದು ಊರಿಗೆ ಜನಗಳು ಬರ್ತಾಯಿರೋದು ಜಾಸ್ತಿ ಆಗ್ತಾಯಿದೆ ಹೊರತು ಕಮ್ಮಿ ಆಗ್ತಾಯಿಲ್ಲ. ಇದೇ ಕಾರಣಕ್ಕೆ ಇಲ್ಲೇನಾಗ್ತಾಯಿದೆ ಅಂದರೆ ಎಲ್ಲ ಕಡೆ ಎಕ್ಸ್ಪ್ಯಾನ್ಷನ್ನು ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಮುಂಚೆ ಇವೆಲ್ಲ ರೋಡ್ಗಳಿತ್ತಂತೆ, ಇವಾಗ ಈ ಜಾಗದಲ್ಲಿ ಪ್ರೇಯರ್ ಮಾಡೋದಕ್ಕೆ ಮತ್ತು ಈ ಮಾಸ್ಕ್ ಪ್ರಮೈಸಿಸ್ನ ಇನ್ನೂ ದೊಡ್ಡದಾಗಿ ಮಾಡ್ತಾಯಿದ್ದಾರೆ ಆ ರೇಡಿಯಸ್ನ. ಸೊ ತುಂಬ ಡೆಮಾಲಿಷನ್ಗಳು, ತುಂಬ ರೀಕನ್ಸ್ಟ್ರಕ್ಷನ್ಗಳು ಕೂಡ ನಡೀತಾ ಇದೆ. ಸಾಕಷ್ಟು ಮಕ್ಕಳನ್ನು ನೋಡ್ಬೋದು ಇಲ್ಲಿ, ಖುಷಿಯಾಗುತ್ತೆ. ಲೊಕೇಶನ್ ಕೂಡ ತುಂಬ ಸುಂದರವಾಗಿದೆ ಮತ್ತು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅನ್ನೋದನ್ನು ನೀವು ನೋಡ್ಬೋದು. ಆಚೆ ಬರ್ತಿದ್ದಂಗೆ ಸಾಕಷ್ಟು ಚಿನ್ನ ಬೆಳ್ಳಿ ಅಂಗಡಿ ಮತ್ತು ಸಿಲ್ವರ್ ವೇರ್, ಬೆಳ್ಳಿಯ ಆಭರಣಗಳ ಅಂಗಡಿಯನ್ನು ನೀವು ನೋಡ್ಬೋದು. ಡಾಲರ್ಸಲ್ಲಿ ದುಡ್ಡನ್ನು ಕೊಡ್ತಾ ಇದ್ದಾರೆ ಫಾರಿನಿಂದ ಬರುವಂತಹ ಜನಗಳು. ವ್ಯಾಪಾರ ವಹಿವಾಟು ಸದಾ ಈ ಒಂದು ಜಾಗದಲ್ಲಿ ತುಂಬಾ ಜೋರಾಗಿರುತ್ತೆ. ಬಂದಂತಹ ಪ್ರವಾಸಿಗಳಿಗೆ ರೆಸ್ಟಿಂಗ್ ಏರಿಯಾಸ್ನ ಯಾವ ರೀತಿ ಕ್ರಿಯೇಟ್ ಮಾಡಿದ್ದಾರೆ ಅಂತ ನೋಡ್ಬೋದು ನೀವು. ಎಲ್ಲ ಕಡೆ ಕಲ್ಲಿನ ಸೀಟ್ಗಳನ್ನು ಮಾಡಲಾಗಿದೆ. ಅದರ ಮಧ್ಯ ಒಂದು ರೀತಿಯ ಗಿಡವನ್ನು ನೆಡಲಾಗಿದೆ. ಇಲ್ಲಿ ಜನಗಳು ದರ್ಶನವನ್ನು ಮಾಡ್ಕೊಂಬಂದ ನಂತರ ಅಥವಾ ನಮಾಜ್ನ ಮಾಡಿದ ನಂತರ ಆಚೆ ಕಡೆ ಕೂತ್ಕೊಂಡು ರೆಸ್ಟ್ ಮಾಡ್ತಾರೆ. ಒಳಗೆ ನೀವು ನೋಡ್ಬೋದು ಹೇಗೆ ಕಾರ್ಮಿಕರು ನೆಲವನ್ನು ಕ್ಲೀನ್ ಮಾಡ್ತಾನೇ ಇದ್ದಾರೆ. ಈ ಕಡೆಯಿಂದ ಒಂದು ಕಡೆಯಿಂದ ಪ್ರೇಯರ್ ಮುಗಿದ್ರೆ ಆ ಕಡೆಯಿಂದ ಕ್ಲೀನ್ ಮಾಡ್ತಾರೆ. ಯಾಕಂದರೆ ಇಷ್ಟು ಲಕ್ಷ ಕೋಟಿ ಜನಗಳು ಪ್ರತಿ ದಿವಸ ಬಂದು ಹೋಗ್ತಾರೆ ಅಂದಾಗ ಅದೇ ಹೇಳ್ತಾ ಇರೋದು, ಸೌದಿ ಅರೇಬಿಯಾದ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ನ ಪ್ರಶಂಸೆ ಮಾಡಲೇಬೇಕು ಅಂತ. ಅಲ್ಲಿ ನೋಡ್ಬೋದು ನೀವು, ಕುಡಿಯೋ ನೀರಿಗೆ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಉಚಿತ ಶುದ್ಧ ನೀರಿನ ಘಟಕಗಳು. ಮೆಕ್ಕಾಗೆ ಹೋಗಬೇಕು ಅಂದರೆ ಬರೀ ಮುಸಲ್ಮಾನರಿಗೆ ಮಾತ್ರ ಸಾಧ್ಯ. ಅನ್ಯ ಧರ್ಮದವ್ರಿಗೆ ಮೆಕ್ಕಾ ರೋಡಲ್ಲಿ ಕೂಡ ಹೋಗೋಂಗಿಲ್ಲ. ಅವ್ರಿಗೋಸ್ಕರನೇ ನಾನ್ ಮುಸ್ಲಿಮ್ ರೋಡ್ ಅಂತ ಸಪ್ರೇಟಾಗಿ ಒಂದು ರೋಡ್ ಮಾಡಿದ್ದಾರೆ. ಆದರೆ ಇತ್ತೀಚೆಗಷ್ಟೇ ಒಂದು 2-3 ವರ್ಷದ ಹಿಂದೆ ಈ ಒಂದು ಮದೀನಾ ನಗರಕ್ಕೆ ಬೇರೆ ಧರ್ಮದವರು ಬರೋಕ್ಕೆ ಅವಕಾಶ ಮಾಡಿಕೊಟ್ಟಿರೋದು. ಅದ್ರ ಮುಂಚೆ ಮದೀನಾ ನಗರಕ್ಕೆ ಕೂಡ ಬೇರೆಯವರು ಬರುವಂತಹ ಅವಕಾಶ ಇರಲಿಲ್ಲ. ಈಗ ಅವಕಾಶ ಕೊಟ್ಟಿರೋದು ಒಂದು ರೀತಿಯ ಖುಷಿಯ ವಿಚಾರ. ಅವರ ಧರ್ಮವನ್ನು ನಾವು ಕೂಡ ಭಾಳ ಹತ್ತಿರದಿಂದ ಅರ್ಥ ಮಾಡ್ಕೊಳ್ಳುವಂತಹ ಅವಕಾಶ ನಮಗೂ ಸಿಗುತ್ತೆ. ಮಸೀದಿಯ ಆಚೆ ಕಡೆನೇ ಖರ್ಜೂರದ ಅಂಗಡಿಗಳು, 100 ಖರ್ಜೂರದ ಅಂಗಡಿಗಳು, ಒಂದಲ್ಲ ಎರಡಲ್ಲ. ಇಲ್ಲಿಂದ ಶುರುವಾಗುತ್ತೆ, ಅಲ್ಲಿವರೆಗೂ ಬರೀ ಖರ್ಜೂರದ ಅಂಗಡಿಗಳು. ದೇವರ ಸ್ಥಳ ಅಂದ್ಬಿಟ್ಟು ಇಲ್ಲಿ ಹಾಕಿರೋ ಛತ್ರಿಗಳನ್ನ ಕೂಡ ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ ನೋಡಿ. ಅದರ ಮೇಲೆ ಇರುವಂತಹ ಕಾರ್ವಿಂಗ್ಸ್ ಆಗ್ಬೋದು, ಆ ಗೋಲ್ಡ್ ಪ್ಲೇಟಿಂಗು, ಅದು ಲೈಟ್ಸು ರಾತ್ರಿ ಹೊತ್ತು ಜಗಮಗಿಸುತ್ತೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ವಾತಾವರಣ, ಭಾಳ ಖುಷಿಯಾಗುತ್ತೆ ನೋಡೋದಕ್ಕೆ. ಇಲ್ಲಿ ನೀವು ನೋಡ್ತಾ ಇರೋದು ಇನ್ನೊಂದು ಬಹಳ ಪವಿತ್ರವಾದ ಸ್ಥಳ, ಮಸ್ಜಿದ್ ಎ ನಬವಿ ಒಳಗಿರುವಂತಹ ಗ್ರೀನ್ ಡೋಮ್ ಅಂತ ಕರೀತಾರೆ. ಇದೇನಪ್ಪ ಅಂದರೆ ಪ್ರೊಫೆಟ್ ಮೊಹಮ್ಮದ್ ಅವರು ತಮ್ಮ ಪ್ರಾಣವನ್ನು ತ್ಯಜಿಸಿದ ನಂತರ ಅವರನ್ನು ಇಡಲಾದಂತಹ ಜಾಗ ಅಥವಾ ಅವರನ್ನು ದಫನ್ ಮಾಡಿದಂತಹ ಜಾಗ. ಇದಕ್ಕೆ ಗ್ರೀನ್ ಡೋಮ್ ಅಂತ ಕರೀತಾರೆ. ಮಸೀದಿ ಒಳಗೆ ಇದೆ. ಆಗಲೇ ಒಂದು ಕ್ಲೀನ್ ವ್ಯೂನ ಹುಡುಕ್ತಾ ಇದೆ, ಸಿಗ್ತಾ ಇರಲ್ಲ. ಇಲ್ಲಿಂದ ಸಿಗ್ತಾ ಇದೆ. ಎಲ್ಲಿಂದ ಸಿಗುತ್ತೆ ಅಂತಲೂ ಕೂಡ ನಿಮ್ಗೆ ಹೇಳ್ತೀನಿ. ಗೇಟ್ ನಂಬರ್ 301. ನಾವು ಒಳಗೆ ಹೋಗೋಕ್ಕಾಗಲ್ಲ, ಅದರಿಂದ ಆಚೆ ಕಡೆನೇ ತೋರಿಸುವಂತಹ ಪ್ರಯತ್ನ. ಇದಕ್ಕೆ ಗ್ರೀನ್ ಡೋಮ್ ಏರಿಯಾ ಅಂತಾರೆ. ಇದರೊಳಗೆ ಪ್ರೊಫೆಟ್ ಮೊಹಮ್ಮದ್ ಅವರ ಬರಿಯಲ್ ಪ್ಲೇಸ್ ಇದೆ. ಬರೀ ಅವರೊಬ್ಬರನ್ನೇ ದಫನ್ ಮಾಡಲಾಗಿಲ್ಲ, ಅವರ ಜೊತೆಗೆ ಅವರ ಫಸ್ಟ್ 2 ಖಲೀಫ್ಗಳಂತ ಹೇಳ್ತಾರಲ್ಲ, ಒಂದು ರೀತಿಯ ಫ್ರೆಂಡ್ಸ್ ಅಥವಾ ಜೊತೆಗಿದ್ದವರು, ಅಬೂಬಕರ್ ಮತ್ತು ಉಮರ್ ಇಬಿನ್ ಅಲ್ ಖತಾಬ್ ಅಂತ ಕರೀತಾರೆ. ಅವರಿಬ್ಬರೂ ಕೂಡ ಇದೇ ಜಾಗದಲ್ಲಿ ದಫನ್ ಮಾಡಲಾಗಿದೆ. ಸೊ ಇದನ್ನು ಕೂಡ ಬಹಳ ಅದರೊಳಗೆ ಹೋಗ್ಬೋದು, ನೀವು ವಿಸಿಟ್ ಮಾಡ್ಬೋದು. ಮುಸಲ್ಮಾನರಾಗಿದ್ದರೆ ಮಾತ್ರ ಎಂಟ್ರಿ. ಮಸೀದಿ ಒಳಗೆ ಹೋಗಿ ಅಲ್ಲಿ ಡೋಮ್ ಒಳಗೂ ಕೂಡ ಹೋಗಿ ಪ್ರೊಫೆಟ್ ಮೊಹಮ್ಮದ್ ಅವರ ಲಾಸ್ಟ್ ಜಾಗವನ್ನು ನೋಡ್ಬೋದು.
ಇಡೀ ಮಸೀದಿಯ ಒಂದು ಸಂಪೂರ್ಣವಾದ ರೌಂಡನ್ನು ಹಾಕ್ಕೊಂಡು ಬಂದೆ. ಚೆನ್ನಾಗಿತ್ತು ಅನುಭವ. ಸುತ್ತಮುತ್ತ ಇದ್ದಂತಹ ಜನಗಳು ಸಿಕ್ಕರು, ಕನ್ನಡಿಗರು ಸಿಕ್ಕರು, ಅಂಗಡಿಗಳು ಸಿಕ್ತು, ಹಾಗೆ ಮಸೀದಿಯ ಸಂಪೂರ್ಣ ದರ್ಶನ ಆಯಿತು. ಚೆನ್ನಾಗಿತ್ತು. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಬಹಳ ಇಷ್ಟ ಆಗಿದೆ ಅಂತ ಅಪೇಕ್ಷೆ ಪಡ್ತೀನಿ. ಸೌದಿ ಅರೇಬಿಯಾದಲ್ಲಿ ವಿಶ್ವದ ಮೂಲೆ ಮೂಲೆಯಿಂದ ಮುಸ್ಲಿಮ್ಸ್ ಇಲ್ಲಿ ಬಂದು ಪ್ರವಾಸ ಮಾಡೋದ್ರಿಂದ ಈ ಜಾಗದಲ್ಲಿ ಸಿಕ್ಕಾಪಟ್ಟೆ ಮನಿ ಎಕ್ಸ್ಚೇಂಜಸ್ ಇದೆ. ಆದರೆ ಖುಷಿಯ ವಿಚಾರ ಏನಪ್ಪ ಅಂದರೆ ಸೌದಿ ರಿಯಾಲು ಡಾಲರ್ ಜೊತೆ ಅಲೈನ್ ಆಗಿರೋದು. ಡಾಲರ್ ರೇಟ್ ಜಾಸ್ತಿ ಆದರೆ ಸೌದಿ ರಿಯಾಲ್ ರೇಟ್ ಜಾಸ್ತಿ ಆಗುತ್ತೆ. ಡಾಲರ್ ರೇಟ್ ಬಿದ್ದರೆ ಸೌದಿ ರಿಯಾಲ್ ರೇಟು ಕೂಡ ಕೆಳಗಡೆ ಬೀಳುತ್ತೆ. ಆಲ್ಮೋಸ್ಟ್ ಡಾಲರು ಇತ್ತೀಚಿನ ದಿವಸಗಳಲ್ಲಿ ಸ್ಟೇಬಲ್ ಆಗಿರೋದ್ರಿಂದ ಸೌದಿ ರಿಯಾಲ್ ಕೂಡ ಸ್ಟೇಬಲ್ ಇದೆ, ಇನ್ಫ್ಯಾಕ್ಟ್ ಇನ್ಕ್ರೀಸ್ ಆಗ್ತದೆ. ಆದರೆ ಭಾರತದ ಕರೆನ್ಸಿ ಡಾಲರ್ ಮುಂದೆ ಪದೇ ಪದೇ ಬೀಳ್ತಾ ಇರೋದು, ಹಾಗೆ 90 ರೂಪಾಯಿಗೂ ಹೆಚ್ಚಾಗಿರೋದು ಬಹಳ ಚಿಂತಾಜನಕ ವಿಚಾರ. ಆದಷ್ಟು ಬೇಗ ನಾವು ಕೂಡ ನಮ್ಮ ಕರೆನ್ಸಿಯನ್ನು ಸ್ಟೆಬಿಲೈಸ್ ಮಾಡಬೇಕು, ಇಲ್ಲ ಅಂದರೆ ಕಷ್ಟ ಉಂಟು ಮಾರಾಯರೆ. ಈ ಜಾಗದಲ್ಲಿ ಸಿಮ್ ಕಾರ್ಡ್ನ ಡಿಸ್ಟ್ರಿಬ್ಯೂಟ್ ಮಾಡಲಾಗ್ತದೆ. ಝೈನ್ ಕಂಪ್ನಿದು, ಅಲ್ಲಿ ಸಲಾಮ್ ಕಂಪ್ನಿದು. ಆದರೆ ಇನ್ನೊಂದಿದೆ, STC ಇದೆ. ನಾನು ಎಲ್ರಿಗೂ ರೆಕಮೆಂಡ್ ಮಾಡೋದು ಸೌದಿ ಅರೇಬಿಯಲ್ಲಿ ಮೊಬಿಲಿ. ನಾನು ಮೊನ್ನೆ ಮರುಭೂಮಿಗೆ ಹೋಗಿದ್ದೆ, ಅಲ್ಲೂ ಕೂಡ ನೆಟ್ವರ್ಕ್ ಇತ್ತು. ಲೋಕಲ್ ಸೌದಿ ಸ್ನೇಹಿತರಿಗೆ ಇರಲಿಲ್ಲ ನೆಟ್ವರ್ಕ್, ನನಗಿತ್ತು. ಸೊ ಮೊಬಿಲಿ ಪರ್ಸ್ನಲಿ ರೆಕಮೆಂಡ್ ಮಾಡ್ತೀನಿ. ಸೌದಿ ಅರೇಬಿಯಲ್ಲಿ ನೀವೇನಾದ್ರು ಸಿಮ್ ಕಾರ್ಡ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ. 3 ದಿನದ ಸಂತೆ ನಗು ನಗುತ್ತಾ ಬಾಳಬೇಕು. ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ. ಸತ್ತ ಮೇಲೆ ನಿನಗೆ ಹೆಸರು ಉಂಟು ಇಲ್ಲಿ. ಬರಲು ಏನು ತಂದೆ, ಬರದು ಏನು ಹಿಂದೆ. ನಾನು ಮದೀನಾದ ರಸ್ತೆಗಳಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ. ಒಬ್ಬ ಹುಡುಗ ನನ್ನ ಕರೆದ, ಗುರು ಬಾಯಲ್ಲಿ ಯಾರು ನೀನು, ಯಾವ ದೇಶದವನು ನೀನು, ಮೋಸ್ಟ್ಲಿ ಇಂಡಿಯನ್ ಅನ್ಸುತ್ತೆ, ನೀನು ನೋಡಿದ್ರೆ ಇಂಡಿಯಾದೊಂಥರ ಕಾಣಿಸ್ತಾ ಇದೆಯಾ ಅಂತ. ನಾನು ಯಾರಪ್ಪ ಇವನು ಅಂತ ಅಂದ್ಬಿಟ್ಟು ಹೌದು ಇಂಡಿಯನ್ ಅಂತ ಹೇಳಿದೆ. ಎಲ್ಲಿ ಅವನು? ಕರ್ನಾಟಕದವನು, ಬೆಂಗಳೂರವನು ಅಂತ ಹೇಳಿದೆ. ಅದಕ್ಕೆ ಅವನು ಹೇಳ್ದ ನಾನು UP ಅವನು, 19 ವರ್ಷದ ಹುಡುಗ, 3 ವರ್ಷದ ಹಿಂದೆ ನಮ್ಮ ತಂದೆ ತೀರೋದ್ರು ಇದೇ ಮದೀನಲ್ಲಿ ಯಾರು ತೀರೋದ್ರೆ ಅವರು ಸೀದಾ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಇಲ್ಲಿಯ ಮಾತಿದೆ. ಯಾಕೆಂದರೆ ಇಸ್ಲಾಂ ಧರ್ಮದ ಬಹಳ ಪವಿತ್ರವಾದ ಸ್ಥಳ. ಪ್ರೊಫೆಟ್ ಮೊಹಮ್ಮದ್ ಅವ್ರನ್ನ ಕೂಡ ಇದೇ ಜಾಗದಲ್ಲಿ ಹೂಳಲಾಗಿದೆ. ಸೊ ಅದೇ ಜಾಗದಲ್ಲಿ ಯಾರು ಸತ್ತಾಗ ಅವರನ್ನು ಕೂಡ ಇದೇ ಜಾಗದಲ್ಲಿ ದಫನ್ ಮಾಡ್ತಾರೆ. ಅವರು ಕೂಡ ಸ್ವರ್ಗಕ್ಕೆ ಸೀದಾ ಹೋಗ್ತಾರೆ ಅನ್ನೋದು ಇಲ್ಲಿಯ ನಂಬಿಕೆ. ಅವರನ್ನು ದಫನ್ ಮಾಡೋಕ್ಕೆ ಬಂದ ಹುಡುಗ 3 ವರ್ಷ ಆದಮೇಲೆ ಇಲ್ಲೇ ಇದ್ದಾನೆ. 3 साल से इधर ही हो? 2.5 साल से. तो कैसा लग रहा है भाई? 19 ವಯಸ್ಸು, ಇವಾಗ ಅವ್ನು ಬಂದಾಗ 16 ವರ್ಷ. ಅದೇ ಹೇಳ್ತಾ ಇದ್ದ, ನಂಗೆ ತುಂಬ ಕಷ್ಟ ಆಯಿತು, ಇವಾಗ ಭಾಷೆ ಕಲ್ತ್ಕೊಂಡಿದ್ದೀನಿ ಅಂತ. तू पूरा अरबिक बात करता है? पूरा अल्हम्दुलिल्लाह ना मालूम कुल्लू अरबी. वो कुल्लू अरबिक मालूम, ಮಾಫಿ ಮುಷ್ಕಿಲ್. ವೆರಿ ಗುಡ್ ಬ್ರೋ. ಈಗ ಟೂರಿಸ್ಟ್ಗಳಿಗೆ ಹೆಲ್ಪ್ ಮಾಡೋದು ಅವೆಲ್ಲ ಕೆಲಸಗಳು ಮಾಡ್ತಾ ಏನಂತೆ. ಒಳ್ಳೇದಾಗಲಿ ಹುಡುಗನಿಗೆ. ಸಂಜೆ ನನ್ನ ಸ್ವಲ್ಪ ಸುತ್ತಾಡಿಸ್ತೀನಿ ಅಂತ ಹೇಳಿದ್ದಾನೆ. ಒಳ್ಳೆ ಲೊಕೇಶನ್ಸ್ ತೋರಿಸಿದ್ರೆ ಸುತ್ತಾಡ್ತೀನಿ ಅವನ ಜೊತೆಗೆ. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಮೈ ಬ್ರದರ್. ಯು ಆರ್ ಯಂಗ್ ಆ್ಯಂಡ್ ಎನರ್ಜೆಟಿಕ್. ಐ ವಿಶ್ ಯು ಗೆಟ್ ಅ ಗುಡ್ ಫ್ಯೂಚರ್. ಓಕೆ. ಊಟ ಮಾಡೋಣ ಅಂತ ಬಂದಿದ್ದೀನಿ. ಯಾರೋ ಟ್ರಾವೆಲರ್ದು ಬೈಕ್ ನೋಡಿದೆ, ಹೆಂಗಿದೆ ನೋಡ್ರಿ ಬೈಕು. ವಾವ್, ಹೋಂಡಾ ಬೈಕು. ಲಗೇಜ್ ಎಲ್ಲ ಹಾಕ್ಕೊಂಡು ಮೋಸ್ಟ್ಲಿ ವರ್ಲ್ಡ್ ಟೂರ್ ಹೊಡಿತಾನೆ. ವಾವ್, ಸಕ್ಕತ್ತಾಗಿದೆ ಬೈಕು. ಈ ಗಾಡಿ ನೋಡಿ, UAE, ಯುನೈಟೆಡ್ ಅರಬ್ ಎಮಿರೇಟ್ಸಿಂದ ಬಂದಿದೆ ಗಾಡಿ. ಚೆನ್ನಾಗಿದೆ ಗಾಡಿ. UAE ಇಂದ ಕೆಲವರು ತಮ್ಮ ಕಾರು ಬೈಕಲ್ಲೇ ಬರ್ತಾರೆ ಇಲ್ಲಿವರೆಗೂ. ಆಲ್ಮೋಸ್ಟ್ 1400 ಕಿಲೋಮೀಟರ್ ಆಗುತ್ತಂತೆ. 1800 ಕಿಲೋಮೀಟ್ರ್, ಆಲ್ಮೋಸ್ಟ್ 18 ಅವರ್ಸ್ ಆಗುತ್ತೆ. ಈ ಒಂದು ಪವಿತ್ರವಾದ ಸ್ಥಳವನ್ನು ಇವತ್ತು ಅರ್ಥ ಮಾಡ್ಕೊಳ್ಳೋದಕ್ಕೆ, ನನಗೆ ಇವತ್ತು ಸಹಾಯ ಮಾಡೋದಕ್ಕೆ ನನ್ನ ಜೊತೆಗಿದ್ದಾರೆ ಅಪ್ಪಟ ಕನ್ನಡಿಗರಾದ ರಂಜಾನ್ ಬ್ರದರು. ಅವರು ಬಹಳ ವರ್ಷಗಳಿಂದ ಮದೀನಾ ನಗರವನ್ನು ಅರ್ಥ ಮಾಡಿಕೊಂಡು ಇಲ್ಲೇ ಬದುಕ್ತಾ ಇದ್ದಾರೆ. ಬಹಳ ಖುಷಿ ಅವರು ನನಗೆ ಇಲ್ಲಿ ಸಿಕ್ಕಿದ್ದು. ಅವರು ಸಮಯವನ್ನು ತೆಗೆದು ನಮಗೋಸ್ಕರ ಮದೀನಾ ನಗರದ ಬಹಳ
ಅಮೂಲ್ಯವಾದ ಸ್ಥಳಗಳನ್ನು ತೋರಿಸೋದ್ರಲ್ಲಿ ಬಹಳ ಸಹಾಯ ಮಾಡ್ತಾ ಇದ್ದಾರೆ. ಪ್ರೀತಿಯ ಧನ್ಯವಾದಗಳು ಎಲ್ಲ ಕನ್ನಡಿಗರ ವತಿಯಿಂದ. ಥ್ಯಾಂಕ್ ಯು ರಂಜಾನ್ ಬ್ರದರ್. ನಮಾಜ್ ಅನ್ನೋದು ಇಸ್ಲಾಮಲ್ಲಿ ಹಾಗೆ ಮುಸಲ್ಮಾನರಿಗೆ ಬಹಳ ಬಹಳ ಮುಖ್ಯವಾದ ಒಂದು ಸಮಯ. ಹಾಗೆ ಪ್ರೇಯಿಂಗ್ ಟೈಮ್ ನಮ್ಮೆಲ್ಲರಿಗೂ ಗೊತ್ತು. 5 ಸಾರಿ ಮುಸಲ್ಮಾನರು ಪ್ರತಿ ದಿವಸ ರೂಲ್ಸ್ ಪ್ರಕಾರ ತಾನೆ ನಮಾಜ್ ಮಾಡ್ತಾರೆ. ಅದು ಒಂದು ಸ್ಪೆಸಿಫಿಕ್ ಡೈರೆಕ್ಷನ್ಗೋಸ್ಕರ ಮಾಡ್ತಾರೆ. ಆದರೆ ಆ ಡೈರೆಕ್ಷನ್ನು ಒಂದು ರೀತಿಯಲ್ಲಿ ಚೇಂಜ್ ಆಗಿದ್ದು ನಮ್ಮ ಹಿಂದೆ ಇರುವಂತಹ ಈ ಕಿಬ್ಲತೇನ್ ಮಸೀದಿಯಿಂದ ಬಂದಂತಹ ಒಂದು ಮೆಸೇಜಿಂದ. ಅದರ ಬಗ್ಗೆ ಒಂದು ಚಿಕ್ಕ ಎಕ್ಸ್ಪ್ಲನೇಷನ್ ನಮ್ಮ ಬ್ರದರ್ ರಂಜಾನ್ ಕೊಡ್ತಾರೆ, ಕೇಳಿಸ್ಕೊಳ್ಳಿ. ಸೊ ನೀವು ಹೇಳಿದಾಗೆ, ನೀವು ಇವಾಗ ಹೇಳಿದ್ರಿ 2 ಡೈರೆಕ್ಷನಲ್ಲಿ ಅಂತ. ಸೊ ನಿಮ್ಗೆ ಇವಾಗ ಹೇಳಿದಾಗೆ ಇಸ್ಲಾಮಲ್ಲಿ ನಮಾಜ್ ಇಂಪಾರ್ಟೆಂಟ್. ಸೊ ಡೈಲಿ 5 ಟೈಮ್ ನಮಾಜ್ ಮಾಡೋದು ಇಂಪಾರ್ಟೆಂಟ್. ಸೊ ಈ ಒಂದು ಪ್ಲೇಸ್ ಏನಂದರೆ ಮಸ್ಜಿದ್ ಕಿಬ್ಲತೈನ್ ಅಂತ ಹೇಳ್ತೀವಿ. ಕಿಬ್ಲತೈನ್ ಹೇಳೋದು ಅರಬಿಕ್ ವರ್ಡ್. ಕಿಬ್ಲ ಮೀನ್ಸ್ ಡೈರೆಕ್ಷನ್. 2 ಡೈರೆಕ್ಷನಲ್ಲಿ ಒಂದೇ ನಮಾಜ್ ಮಾಡಿರುವಂತಹ ಜಾಗ ಆಗಿದೆ ಈ ಒಂದು ಮಸ್ಜಿದ್ ಕಿಬ್ಲತೈನ್ ಇರುವಂಥದ್ದು. ಸೊ ಹಿಸ್ಟ್ರಿ ಪ್ರಕಾರ ಹೇಳೋದಾದರೆ ಇಲ್ಲಿ ಒಂದು ಸಹಾಬಿಯವರ ಒಂದು ಕಂಪ್ಯಾನಿಯನ್ ಅವರ ಮನೆ ಇದ್ದಾಗ ಪ್ರೊಫೆಟ್ ಅವರು ಇಲ್ಲಿ ವಿಸಿಟ್ ಮಾಡಿದರು. ಇಲ್ಲಿ ವಿಸಿಟ್ ಮಾಡಿ ಒಂದು ನಮಾಜ್ ಟೈಮ್ಗೆ ಅವ್ರು ನಮಾಜ್ ಮಾಡುವಾಗ ಆಲ್ರೆಡಿ ಅವರು 2 ರಕಾತ್ ಏನಿದೆ, ಫಸ್ಟ್ ನಮ್ಮ ಡೈರೆಕ್ಷನ್ ಇತ್ತು ಮಸ್ಜಿದ್ ಅಕ್ಸಾ, ಆ ಸೈಡ್ಗೆ ಅವರು ಫಸ್ಟು ನಮಾಜ್ ಮಾಡ್ತಾಯಿದ್ದು ನಾವು ಮುಸಲ್ಮಾನರು. ಇವಾಗೇನು ನಾವು ಮಕ್ಕಾ ಕಡೆಗೆ ನಾವು ನಮಾಜ್ ಅಂದರೆ ಫಸ್ಟ್ ನೀವು ಮಾಡ್ತಾ ಇದ್ದು ಅಲ್ಲಕ್ಸಾ ಜೆರುಸಲಮಲ್ಲಿ ಇರೋದು. ಈಗ ನಾನು ನಿಮಗೆ ತೋರಿಸಿದ್ದೀನಿ, ಆ ಮಸೀದಿ ಕೂಡ ತೋರಿಸಿದ್ದೀನಿ, ಅಲ್ಲೂ ಕೂಡ ಹೋಗಿದ್ದೀನಿ. ನಿಮ್ಮ ಗ್ಲೋಬಲ್ ಕನ್ನಡಿಗ ಮಸ್ಜಿದ್ ಅಲ್ಲಕ್ಸಾ ಅಂದರೆ ಜೆರುಸಲಮಲ್ಲಿ ಇರುವಂಥದ್ದು. ಕರೆಂಟ್ಲಿ ಇಸ್ರೇಲ್ ಕಂಟ್ರೋಲ್ ಮಾಡ್ತಾ ಇರುವಂತಹ ಜಾಗ. ಅದು ಮುಸಲ್ಮಾನರಿಗೆ 3ನೇ ಅತ್ಯಂತ ಪವಿತ್ರವಾದ ಜಾಗ ಇಡೀ ವಿಶ್ವದಲ್ಲಿ. ಮೊದಲು ಮೆಕ್ಕಾ, ಅದಾದಮೇಲೆ ಮದೀನಾ, ಅದಾದಮೇಲೆ ಅಲ್ಲಕ್ಸಾ. ಫಸ್ಟು ಅಲ್ಲಕ್ಸಾ ಕಡೆ ಡೈರೆಕ್ಷನ್ ಮಾಡಿಕೊಂಡು ಇವರೆಲ್ಲ ಪ್ರೇ ಮಾಡ್ತಾ ಇದ್ರು. ಅವಾಗ 4 ಟೈಮ್ಸ್ ಮಾಡ್ತಾ ಇದ್ರು. ಅದಾದ್ಮೇಲೆ ಇದರಿಂದ ಏನು ಚೇಂಜ್ ಆಯ್ತು? ಸೊ ಇಲ್ಲಿ ಪ್ರೊಫೆಟ್ ಅವರು ನಮಾಜ್ ಮಾಡ್ತಾ ಇದ್ರು. ಸೊ ಬೈತುಲ್ ಮುಕದ್ದಸ್ಗೆ ಅಂದರೆ ಫಲಸ್ತೀನ್ ಕಡೆಗೆ ನಮಾಜ್ ಮಾಡ್ತಾ ಇದ್ರು. ಸೊ 2 ರಕಾತ್ ಆಗುವಾಗ ಪ್ರೊಫೆಟ್ ಅವರಿಗೆ ಏನು ಮೆಸೇಜ್ ಬರುತ್ತೆ ಅಲ್ಲಾಹನಿಂದ, ಅದಾದರೆ ಏನು ಡೈರೆಕ್ಷನ್ ಫಲಸ್ತೀನ್ಗಿದೆಯೋ ಇದನ್ನು ನಾವು ಕಾಬಾಗೆ ನಾವು ಶಿಫ್ಟ್ ಮಾಡಿದ್ದೇವೆ ಅಂತ ಅಲ್ಲಾಹನ ಕಡೆಯಿಂದ ಪ್ರೊಫೆಟ್ ಅವರಿಗೇನು ಮೆಸೇಜ್ ಬರುತ್ತೆ. ಸೊ ಆ ಒಂದು ಮೆಸೇಜ್ ಬಂದಾಗ ಪ್ರೊಫೆಟ್ ಅವರು ಆಲ್ರೆಡಿ 2 ರಕಾತನ್ನು ಮಸ್ಜಿದುಲ್ ಅಕ್ಸಾ ಏನು ಫಲಸ್ತೀನ್ ಕಡೆಗೆ ಮಾಡಿದರು, ಬಾಕಿ 2 ರಕಾತನ್ನು ಅವರು ಅಲ್ಲಿಂದ ಟರ್ನ್ ಆಗಿಬಿಟ್ಟು ಕಾಬಾಗೆ. ಸೊ ಅದರಿಂದಾಗಿ ಈ ಒಂದು ಮಸೀದಿಗೆ ಮಸ್ಜಿದ್ ಕಿಬ್ಲತೈನ್ ಅಂತ ಒಂದು ಹೆಸರು ಬಂದಿದೆ. ನೀವು ಎದುರುಗಡೆ ನೋಡ್ತಾ ಇರೋದು ಬಹಳ ಪವಿತ್ರವಾದ ಉಹುದ್ ಪರ್ವತ ಶ್ರೇಣಿ. ಇಲ್ಲಿ ಪ್ರೊಫೆಟ್ ಮೊಹಮ್ಮದ್ ಅವರ ಅಂಕಲ್ ಬರಿಯಲ್ ಮಾಡಿರುವಂತಹ ಜಾಗ ಕೂಡ ಇದೆ. ಇಲ್ಲಿ ಬ್ಯಾಟಲ್ ಆಫ್ ಉಹುದ್ ಅಂತ ಒಂದು ಐತಿಹಾಸಿಕ ಕಾಳಗ ನಡೆದಿತ್ತು. الصلاة والسلام عليك يا دار قوم المؤمنين إني إن شاء الله إن كنتم محاكعون أسأل الله علينا وعليكم العفو والعافية. ಏನು ಹೇಳಿದ್ರಿ ಬ್ರದರ್? ಸೊ ಆ್ಯಸ್ ಪರ್ ಇಸ್ಲಾಮಿಕ್ ನಾವು ಯಾವುದೇ ಒಂದು ಬರಿ ಮಾಡಿರೋ ಪ್ಲೇಸ್ಗೆ ಹೋದಾಗ, ಯಾವುದೇ ಒಂದು ಖಬರ್ ಅನ್ನು ಸಂದರ್ಶಿಸಿದಾಗ ಪ್ರೊಫೆಟ್ ಅವ್ರದ್ದು ಒಂದು ಏನು ವಚನ ಇದೆ, ಹದೀಸ್ ಇದೆ, ಅವರಿಗೂ ನಾವು ಸಲಾಮ್ ಮಾಡಿ ನಾವು ಬರಲಿಕ್ಕಿದೆ ಅನ್ನುವಂಥದ್ದು ಅವರಿಗೆ ಹೇಳೋದು. ಅದೇ ಥರ ನಸ್ರಲ್ಲಾಹು ಅಲೈನಾ ಅಲೈಕುಮ್, ಅಲ್ಲಾಹನ ಹತ್ರ ಅವರಿಗೂ ನಮಗೂ ನಾವು ಏನು ಅಫ್ವ ವಲ್ ಆಫಿಯಾ, ಅವರಿಗೂ ನಮಗೂ ಕ್ಷಮೆ ಮತ್ತು ಆಫಿಯತನ್ನು ಕೇಳುವುದಾಗಿದೆ. ಈ ಜಾಗ ಏನು ನೋಡ್ತಾ ಇದ್ದೀರಾ, ಬಹಳ ಪವಿತ್ರವಾದ ಸ್ಥಳ ಇಸ್ಲಾಂನಲ್ಲಿ. ಬ್ಯಾಟಲ್ ಆಫ್ ಉಹುದ್ನ ನಂತರ ಪ್ರೊಫೆಟ್ ಮೊಹಮ್ಮದ್ ಅವರ ಅಂಕಲ್ನ ದಫನ್ ಮಾಡಿರುವಂತಹ ಜಾಗ ಅಲ್ಲಿ ನೋಡ್ತಾ ಇದ್ದೀರಲ್ಲ ದೂರದಲ್ಲಿ, ಅದು. ಹಾಗೆ ಅವರ 70 ಸಂಗಡಿಗರು, ಅವ್ರೂ ಕೂಡ ಮಾರ್ಟಿಯರ್ಸ್ ಅಥವಾ ಶಹೀದ್ ಅಂತ ಏನು ಕರೀತಾರೆ, ಅವರುಗಳನ್ನು ಬರಿ ಮಾಡಿರುವಂತಹ ಜಾಗ. ಇದನ್ನು ನೋಡೋದಕ್ಕೆ ವಿಶ್ವದ ಮೂಲೆ ಮೂಲೆಯಿಂದ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಜನಗಳು ಬರ್ತಾರೆ. ನೋಡಿ ಹೆಂಗಿದೆ ಅಂತ, ಒಂದು ದೊಡ್ಡ ಜನಸಾಗರಣೆ ಇದೆ, ಸಾವಿರಾರು ಬಸ್ಸು. ಇದು ಸೀಸನು ಅಲ್ಲ, ಆಫ್ ಸೀಸನು. ಉಮ್ರಾಗೆ ಅಥವಾ ಹಜ್ಗೆ ಅಥವಾ ಮಕ್ಕಾ ಮದೀನಾಗೆ ಬರೋದಕ್ಕೆ ಸೀಸನ್ನೇ ಇಲ್ವಂತೆ. ಮುಂಚೆ ಆದರೂ ಸೀಸನ್ ಅಂತ ಇರ್ತಾಯಿತ್ತು, ಇವಾಗ ನೋ ಸೀಸನ್. ಎನಿ ಟೈಮ್ ಜನಗಳು ಕೋಟಿ ಕೋಟಿ ಸಂಖ್ಯೆಯಲ್ಲಿ ಈ ಜಾಗಕ್ಕೆ ಬಂದು
ಇಲ್ಲಿಯ ಹಿಸ್ಟ್ರಿಯನ್ನು ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದೇನು ನೀವು ನೋಡ್ತಾ ಇದ್ದೀರಿ, ಇದು ಉಹುದ್ ಬ್ಯಾಟಲ್ ನಡೆದಿರುವಂಥ ಜಾಗ. ಇದು ಪರ್ವತ ಏನಿದೆ ಇದನ್ನು ಉಹುದ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಒಂದು ಪರ್ವತದಲ್ಲಿ, ಈ ಪರ್ವತಕ್ಕೆ ಸ್ಪೆಷಾಲಿಟಿ ಅಂದರೆ ಇದನ್ನು ಪ್ರೊಫೆಟ್ ಅವರ ಒಂದು ವಚನನೇ ಯುಹಿಬ್ಬುನ ವಹಬ್ಬಕ್, ಇದನ್ನು ನೀವು ಪ್ರೀತಿಸಿ ಇದು ನಿಮ್ಮನ್ನು ಪ್ರೀತಿಸುತ್ತದೆ. ಇದು ಜಬಲ್ ತೈಬಾ, ಇದು ಸ್ವರ್ಗದ ಪರ್ವತವಾಗಿದೆ. ಈ ಪರ್ವತಕ್ಕೆ ಸ್ಪೆಷಾಲಿಟಿ ಅಂದರೆ 24 ಕಿಲೋಮೀಟರ್ ಪರ್ವತ ಆ್ಯಂಡ್ 1770 ಮೀಟರ್ಸ್ ಹೈಟಲ್ಲಿದೆ. ಇದಕ್ಕೆ 4 ಕಲರ್ ಇದೆ, ಯೆಲ್ಲೋ, ರೆಡ್, ಬ್ಲ್ಯಾಕ್ ಆ್ಯಂಡ್ ಬ್ರೌನ್. ಸೊ 4 ಕಲರ್ ಇದೆ. ಆ್ಯಂಡ್ ಈ ಒಂದು ಜಾಗ ನೀವು ಏನು ನಿಂತಿದ್ದೀರಿ ಸರ್, ಈ ಜಾಗದಲ್ಲಿ ಯುದ್ಧ ನಡೆದಿರುವಂಥದ್ದು. ಈ ಒಂದು ಚಿಕ್ಕ ಪರ್ವತ ಎಲ್ಲರೂ ನಿಲ್ತಾ ಇದ್ದಾರಲ್ಲ, ಇದಕ್ಕೆ ಜಬಲ್ ರಮ್ಹ ಅಂತ ಹೇಳ್ತೀವಿ. ಈ ಒಂದು ಪರ್ವತ ಏನಿದೆ ಇದು ಜಬಲ್ ರಮ್ಹ ಆಗಿರುತ್ತೆ. ನೀವು ಈ ಒಂದು ಪರ್ವತ ಏನು ನೀವು ಈ ಕಡೆ ಜಬಲ್ ಉಹುದ್ ನೋಡ್ತಾ ಇದ್ದೀರಿ, ಇದರ ಕಾರ್ನರಿಂದ ಅಂದರೆ ಈ ಒಂದು ಕಾರ್ನರಿಂದ ಅವರು ಬರ್ತಾರೆ, ಯಾರು ನಾನ್ ಬಿಲೀವರ್ಸ್ ಬರ್ತಾರೆ. ಸೊ ನಾನ್ ಬಿಲೀವರ್ಸ್ ಬಂದು ಇಲ್ಲಿ ಯುದ್ಧ ನಡೆಯುತ್ತೆ. ಈ ಒಂದು ಜಾಗ ಏನಿದೆ ಇಲ್ಲಿ ಯುದ್ಧ ನಡೆಯುತ್ತೆ. ಈ ಯುದ್ಧ ನಡೆದಾಗ ಇಸ್ಲಾಮಿಕಲ್ಲಿ ಏನಿದೆ, ಇಸ್ಲಾಂ ಫೌಜಿ ಏನಿದೆ, ಆ ಸೋಲ್ಜರ್ಸ್ ಏನಿದೆ, ಸೊ ಅದರಲ್ಲಿ ಒಂದು ಫೌಜಿ ಇಲ್ಲಿ ಒಂದು ಗ್ರೂಪ್ ಇಲ್ಲಿ ಯುದ್ಧ ಮಾಡುತ್ತೆ, ಮತ್ತೊಂದು ಗ್ರೂಪು ಆ ಒಂದು ಪರ್ವತದ ಮೇಲೆ ಬ್ಯಾಕಪ್ ನಿಲ್ಲುತ್ತೆ. ಸೊ ಇದರದ್ದು ಮೈನ್ ಲೀಡಿಂಗ್ ಮಾಡಿರೋ ಒಂದೊಂದು ಯುದ್ಧಕ್ಕೆ ಒಬ್ಬೊಬ್ಬರು ಲೀಡ್ ಮಾಡ್ತಾರೆ. ಈ ಯುದ್ಧವನ್ನು ಲೀಡ್ ಮಾಡಿರುವಂಥದ್ದು ಪ್ರೊಫೆಟ್ ಅವರ ಅಂಕಲ್ ಹಮ್ಜಾ ಇಬ್ನ್ ಅಬ್ದುಲ್ ಮುತ್ತಲಿಬ್ ರಲಿಯಲ್ಲಾಹು ಅನ್ಹು ಅವರಾಗಿರುತ್ತೆ. ಇದನ್ನು ಲೀಡ್ ಮಾಡಿರುವಂಥದ್ದು. ಸೊ ಅವರ ನೇತೃತ್ವದಲ್ಲಿ ಯುದ್ಧ ನಡೆಯುತ್ತೆ. ಆ್ಯಂಡ್ ಒಂದು ಪಾಯಿಂಟ್ ಆಫ್ ವ್ಯೂ, ಒಂದು ಪಾಯಿಂಟಲ್ಲಿ ಏನಾಗುತ್ತೆ ಅಂದರೆ ಇಸ್ಲಾಂ ಮುಸ್ಲಿಮ್ಸ್ ಏನಿದ್ದಾರೆ ಅವರು ಯುದ್ಧವನ್ನು ವಿನ್ ಆಗ್ತಾರೆ. ಸೇಮ್ ಟೈಮ್ ಏನಾಗುತ್ತೆ ಅಂದರೆ ಇಲ್ಲಿ ಒಂದು ರೂಮರ್ಸ್ ಬರುತ್ತೆ, ಅದಕ್ಕೆ ಪ್ರೊಫೆಟ್ ಅವರನ್ನು ಏನು ವಫಾತ್ ಆಗಿದ್ದಾರೆ ಅಥವಾ ಶಹೀದ್ ಆಗಿದ್ದಾರೆ ಅಂತ ಏನೋ ರೂಮರ್ಸ್ ಬರುತ್ತೆ. ಸೊ ಇದೆಲ್ಲವನ್ನು ಕೇಳಿ ಪ್ಯಾನಿಕ್ ಆಗಿಬಿಟ್ಟು ಏನು ಸೆಕೆಂಡ್ ಗ್ರೂಪ್ ಏನು ಬ್ಯಾಕಪ್ ಇದೆ, ಸೊ ಅವರು ಅಲ್ಲಿಂದ ಕೆಳಗಿಳಿದು ಬರ್ತಾರೆ, ಆ ಒಂದು ಬೆಟ್ಟದಿಂದ ಕೆಳಗಿಳಿದು ಬರ್ತಾರೆ. ಸೊ ಸೇಮ್ ಟೈಮ್ ನಾನ್ ಮುಸ್ಲಿಮ್ಸ್ ಏನು ಮಾಡ್ತಿರ್ತಾರೆ ಅಂದರೆ ಅವರಲ್ಲಿ ಹಮ್ಜಾ ಇಬ್ನ ಅವರಲ್ಲಿ ಒಂದು ನಾನ್ ಮುಸ್ಲಿಮ್ ಅವರ ಒಂದು ಲೀಡ್ ಮಾಡಿರುವಂಥದ್ದು ಖಾಲಿದ್ ಬಿನ್ ವಲೀದ್ ಅವರು ನಂತರ ಇಸ್ಲಾಂ ಆಗ್ತಾರೆ, ಮುಸ್ಲಿಂ ಆಗ್ತಾರೆ. ಅವರ ಒಂದು ನೇತೃತ್ವದಲ್ಲಿ ಅವರು ಇಸ್ಲಾಂ ಆದಮೇಲೆ ಪರ್ಷಿಯಾದಿಂದ ರೋಮ್ವರೆಗೂ ಎಲ್ಲ ಸ್ಥಳವನ್ನು ಅವರ ಒಂದು ನೇತೃತ್ವದಲ್ಲಿ ಆಗಿರುತ್ತೆ ಮುಸಲ್ಮಾನರು ವಿನ್ ಆಗೋದು. ಬಟ್ ಈ ಒಂದು ಯುದ್ಧ ನಡೆಯುವಾಗ ಅವರು ನಾನ್ ಮುಸ್ಲಿಂ ಆಗಿರ್ತಾರೆ, ಖಾಲಿದ್ ಬಿನ್ ವಲೀದ್ ರಲಿಯಲ್ಲಾಹು. ಸೊ ಅವರ ಒಂದು ಗ್ರೂಪ್ ಏನಾಗುತ್ತೆ ಅಂದರೆ ಈ ಎರಡು ಗ್ರೂಪಿಗೆ ಸ್ಪ್ರೆಡ್ ಆಗಿ ಹೋಗುತ್ತೆ. ಅವರು ಹೋಗಿರೋದು ಈ ಬೆಟ್ಟದ ಹಿಂದ್ಗಡೆಯಿಂದ ಓಡುವಾಗ ಇವರು ಕೆಳಗೆ ಇಳಿದು ನೋಡಿ ರೀಅಟ್ಯಾಕ್ ಮಾಡ್ತಾರೆ. ರೀಅಟ್ಯಾಕ್ ಮಾಡಿದಾಗ ಆಗಿರುತ್ತೆ ಇಸ್ಲಾಂ ಅಂದರೆ ಮುಸ್ಲಿಮರು ತುಂಬ ಜಾಸ್ತಿ ಶಹೀದ್ ಆಗುವಂಥದ್ದು, ತುಂಬ ಜಾಸ್ತಿ ಜನ ಮಾರ್ಟಿಯರ್ ಆಗುವಂಥದ್ದು. ಟೋಟಲ್ ಇಸ್ಲಾಂ ಹಿಸ್ಟ್ರಿಯಲ್ಲಿ ಸೆಕೆಂಡ್ ಯುದ್ಧದಲ್ಲಿ ಆಗಿರುತ್ತೆ 70 ಮೆಂಬರ್ಸು ಶಹೀದ್ ಆಗ್ತಾರೆ. ಬಿಫೋರ್ ಬದರ್ ನಡೆಯುತ್ತೆ, ಅಲ್ಲಿ 13 ಜನ ಶಹೀದ್ ಆಗ್ತಾರೆ. ಖಂದಕಲ್ಲಿ ಯಾರು ಶಹೀದ್ ಆಗೋದಿಲ್ಲ, ಮತ್ತೆಲ್ಲ ಈ ಚಿಕ್ಕ ಚಿಕ್ಕ ಯುದ್ಧದಲ್ಲಿ ಇದಾಗಿರುವಂಥದ್ದು. ಸೊ ಅದಕ್ಕೆ ಇದೊಂದು ಇಂಪಾರ್ಟೆಂಟ್ ಆಗಿರುತ್ತೆ. ಸೆಕೆಂಡ್ ಇಂಪಾರ್ಟೆಂಟ್ ಅಂದರೆ ಪ್ರೊಫೆಟ್ ಅವರ ಒಂದು ಮೇಯ್ನ್ ಅಂದರೆ ಅವರ ಒಂದು ಮನಸ್ಸಿಗೆ ಹತ್ತಿರ ಆಗಿರುವಂಥ ವ್ಯಕ್ತಿ ಆಗಿರುತ್ತೆ ಹಮ್ಜಾ ಇಬ್ನು ಅಬ್ದುಲ್ ಮುತ್ತಲಿಬ್ ಅವರು. ಸೊ ಅವರ ಒಂದು ಶಹೀದನ್ನು ಅವರು ಒಂದು ತುಂಬ ಬೇಜಾರಿನ ಒಂದು ಸಂಗತಿ ಆಗಿರುತ್ತೆ. ನಾವು ನಿನ್ನೆ ಒಂದು ಜಾಗಕ್ಕೆ ಹೋಗಿದ್ವಿ, ಪ್ರೊಫೆಟ್ ಅವರು ಇಂಜುರಿ ಆಗಿರುವಾಗ ಅವರನ್ನು ಏನು ಕೂರಿಸಿರ್ತಾರೆ, ಹೈಡ್ ಮಾಡಿರ್ತಾರೆ. ಸೊ ಆ ಪ್ಲೇಸಿಗೆ ಹೋಗಿದ್ವಿ. ಸೊ ಅದು ನಡೆದದ್ದು ಇಲ್ಲಿ, ಅವರಿಗೂ ಇಂಜುರಿ ಆದದ್ದು ಇದೇ ಯುದ್ಧದಲ್ಲಿ ಆಗಿರುತ್ತೆ. ಇಲ್ಲಿಂದ ತಗೊಂಡೋಗಿ ಅಲ್ಲಿ ಅವರನ್ನು ಹೈಡ್ ಮಾಡಿಟ್ಟಿರುವಂಥದ್ದು. ಸೊ ಅದಾಗಿರುತ್ತೆ ಈ ಒಂದು ಜಾಗದ ಮಹತ್ವ. ಇಲ್ಲಿ ನೀವು ಎಷ್ಟು ಜನ ನೋಡ್ತಿದ್ದೀರಿ, ಸೊ ದೇ ಆಲ್ ಕೇಮ್ ಓನ್ಲಿ ವಿತ್ ಲವ್ ಆಫ್ ಹಮ್ಜಾ ರಲಿಯಲ್ಲಾಹು ಅನ್ಹು ಆ್ಯಂಡ್ ಈಸ್ ಬಿಕಾಸ್ ಈಸ್ ದ ಅಂಕಲ್ ಆಫ್ ಪ್ರೊಫೆಟ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಸೊ ಆ ಒಂದು ಪ್ರೀತಿಗೆ ನಾವು ಇವಾಗ ಏನು ನೋಡ್ತಿದ್ದು ತುಂಬ ಕಡಿಮೆ, ಇನ್ನೂ ಇರುತ್ತೆ ಜನ. ಎದುರುಗಡೆ ಏನು ನೋಡ್ತಾ ಇದ್ದೀರಾ, ಇದರ ಹೆಸರು ಜುಮ್ಮಾ ಮಸ್ಜಿದ್. ಇದು ಇಡೀ ವಿಶ್ವದಲ್ಲಿ ಮುಸಲ್ಮಾನ ಬಾಂಧವರು ಮೊಟ್ಟ ಮೊದಲ ಬಾರಿಗೆ ಜುಮ್ಮಾ ಪ್ರೇಯರ್ಸನ್ನು ಆಫರ್ ಮಾಡಿದಂತಹ ಜಾಗ. ಜುಮ್ಮಾ ಅಂದರೆ ಶುಕ್ರವಾರದ ಮಧ್ಯಾಹ್ನದ ಬಹಳ ಮುಖ್ಯವಾದ ಪ್ರೇಯರು. ಆ ಪ್ರೇಯರ್ನ ಇಡೀ ವಿಶ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದೇ ಮಸೀದಿಯಲ್ಲಿ ಆಫರ್ ಮಾಡಲಾಯಿತು. ಇಲ್ಲಿಂದನೇ ಶುರುವಾಗಿದ್ದು ಜುಮ್ಮಾ ಪ್ರೇಯರ್ಸ್ ಅನ್ನೋ ಒಂದು ಕಾನ್ಸೆಪ್ಟ್. ಬಹಳ ಐತಿಹಾಸಿಕವಾದ ಮಸೀದಿ ಮತ್ತೆ ಜಾಗ. ಟ್ರೆಂಚ್ ಆಫ್ ಕಂದಕ್ ಯುದ್ಧ ನಡೆದಿರುವಂಥ ಜಾಗ ಇದು. ಓಕೆ. ಸೊ ಇದೇನು ಪರ್ವತ ಕಾಣಿಸ್ತಾ ಇದೆ, ಜಬಲ್ ಸಿಲಾ ಕಂದಕ್ಕಿದ್ದು ಪರ್ವತ ಏನು ಕಾಣಿಸ್ತಾ ಇದೆ. ಇದರ ಮೇಲೆ ಹೋದರೆ ತುಂಬ ಜಾಗ ಇದೆ. ಈ ಪರ್ವತ ಹತ್ತಿದ್ರೆ ಗಾರೆ ಸಜ್ದಾ ಇದೆ, ಮತ್ತು ತುಂಬ ಚಿಕ್ಕ ಚಿಕ್ಕ ಜಾಗ ಎಲ್ಲ ಇದರ ಮೇಲೆ ನೀವು ನೋಡ್ಬೋದು. ಸೊ
ಸೊ ಇವಾಗ ಏನಾಗಿದೆ ಅಂದ್ರೆ ಇಲ್ಲಿ 7 ಮಸೀದಿಗಳನ್ನು ಮಾಡಿದ್ದಾರೆ. ಓಕೆ. ಸಭಾ ಮಸ್ಜಿದ್ ಅಂತ 7 ಮಾಸ್ಕ್ಯೂಸ್ ಅಂತ ಹೇಳ್ತೀವಿ, ಸಭಾ ಮಸ್ಜಿದ್ ಅಂತ ಹೇಳ್ತೀವಿ. 7 ಮಸೀದಿಯನ್ನ ಈ ಬೆಟ್ಟದ ಸುತ್ತ ಕಟ್ಟಿದ್ದಾರೆ. ಈ ಕೆಳಗಡೆ ಇಲ್ಲಿ ಒಂದು ಇದು ಮಾಡಿದ್ದಾರೆ, ಇದು ದೊಡ್ಡ ಮಸೀದಿ, ಜಾಮಿಯಾ ಖಂದಕ್ ಅಂತ ಹೇಳ್ತೀವಿ ಇದನ್ನು. ಇದು ದೊಡ್ಡ ಮಸೀದಿ. ಓಕೆ. ಓಕೆ. ಸೊ ಇಲ್ಲಿ ಟ್ರೆಂಚ್ ಆಫ್ ಖಂದಕ್ ನಡೆದಿರುವಂತ ಜಾಗ ಇದು. ಸೊ ಟ್ರೆಂಚ್ ಆಫ್ ಕಂದಕ್ ಅಂದ್ರೆ ಮುಸ್ಲಿಮ್ಸ್ ಹಾಗೆ ನಾನ್ ಮುಸ್ಲಿಮ್ಸ್ ಅಥವಾ ಬಿಲೀವರ್ಸ್ ಹಾಗೆ ನಾನ್ ಬಿಲೀವರ್ಸ್ ನಡುವೆ ನಡೆದಂತಹ ಅತ್ಯಂತ ದೊಡ್ಡ ಯುದ್ಧ ಅಂತ ಹೇಳ್ತಾ ಇದ್ದಾರೆ. ಓಕೆ. ಓಕೆ. ಒಂದು ಈ ಟ್ರೆಂಚ್ ಮಾಡಿರುವಂಥದ್ದು ಯಾವುದು ಒಂದು ಪರ್ವತ ಏನಿದೆ ಅದರಲ್ಲಿ ಕಣಿವೆ ಮಾಡಿರುವಂಥದ್ದು. ಸೊ ಟ್ರೆಂಚ್ ಮಾಡಿರುವಂಥದ್ದು ಈ ಒಂದು ಜಾಗದಲ್ಲಿ ನಾವು ಇವಾಗ ಹೋಗ್ತೀವಿ. ಅಲ್ಲಿ ನಾನು ನಿಮಗೆ ಅಲ್ಲಿ ಕ್ಲೀನ್ ಆಗಿ ಅಲ್ಲಿ ಒಂದು ನಿಂತು ನಿಮಗೆ ಕ್ಲೀನ್ ಈಸಿ ಆ್ಯಂಡ್ ಏನೇನಿದೆ ಅಂತ ನಿಮಗೆ ಅಲ್ಲಿ ನಾನು ತೋರಿಸ್ಕೊಡ್ತೀನಿ. ಈ ಪ್ಲೇಸ್ಗೆ 3 ಹೆಸರಿದೆ. ಒಂದನೇದಾಗಿ ಹೇಳ್ತಾರೆ ಮಸ್ಜಿದ್ ಫತಹ್ ಅಂತ ಹೇಳ್ತಾರೆ. ಫತಹ್ ಅಂದರೆ ವಿಜಯ ಸಿಕ್ಕಿರುವಂಥ ಜಾಗ ಅಂತ ಹೇಳ್ತಾರೆ. ಎರಡನೇದು ಇದಕ್ಕೆ ಸಭಾ ಮಸ್ಜಿದ್ 7 ಮಾಸ್ಕ್ಯೂ ಅಂತ ಹೇಳ್ತೀವಿ. ಮೂರನೇದು ಖಂದಕ್ ಅಂತ ಹೇಳ್ತೀವಿ. ಏನು ಟ್ರೆಂಚ್ ಆಫ್ ಖಂದಕ್ ಮಾಡಿದ್ರು. ಖಂದಕ್ ಅಂದರೆ ಕಂದಕ, ಈ ಕಣಿವೆ ಮಾಡಿರುವಂಥದ್ದು. ಸೊ ಈ 3 ಹೆಸರಿಂದ ಈ ಜಾಗವನ್ನು ಹೇಳ್ತಾರೆ. ಇದು ಇಸ್ಲಾಮಿಕ್ ಹಿಸ್ಟ್ರಿಯಲ್ಲಿ 3ನೇ ಯುದ್ಧ ಆಗಿರುವಂಥ ಟ್ರೆಂಚ್ ಆಫ್ ಖಂದಕ್ ನಡೆದಿರುವಂಥ ಒಂದು ಖಂದಕ್ ಯುದ್ಧ, ಬ್ಯಾಟಲ್ ಆಫ್ ಖಂದಕ್ ಏನಿದೆ ಅದು ನಡೆದಿರುವಂಥ ಜಾಗ ಆಗಿರುತ್ತೆ. ಸೊ ಇದನ್ನು ನಾವು ಆ ಮಸೀದಿಯ ಪಕ್ಕದಲ್ಲಿ ಹೋಗಿ ನಾನು ನಿಮಗೆ ಕ್ಲೀನಾಗಿ ಏನು ತೋರಿಸ್ಕೊಡ್ತೀನಿ, ಏನೇನು ಎಲ್ಲೆಲ್ಲಿ ಏನೇನು ಇದೆ ಅಂತ. ಅಸ್ಲಾಂ ವಲೈಕುಮ್. ನೀವು ಇವಾಗ ಏನು ನೋಡ್ತಾ ಇದ್ದೀರಿ ಇದು ಆಗಿರುತ್ತೆ ಖಂದಕ್ ಯುದ್ಧ ನಡೆದಿರುವಂತಹ ಜಾಗ. ಇಲ್ಲಿಗೆ ಟ್ರೆಂಚ್ ಆಫ್ ಖಂದಕ್ ಅಥವಾ ಗಜ್ವತಲ್ ಅಜಾಬ್ ಅಂತ ಅರಬಿಯಲ್ಲಿ ಹೇಳ್ತೀವಿ, ಆ ಒಂದು ಯುದ್ಧ ನಡೆದಿರುವಂಥ ಜಾಗ ಆಗಿರುತ್ತೆ. ಸೊ ಇವಾಗ ಇಲ್ಲಿ ಏನಿದೆ ಇದಾಗಿರೋದು ಮಸ್ಜಿದ್ ಫತಹ್, ಮಸ್ಜಿದ್ ಸಲ್ಮಾನ್ ಫಾರ್ಸಿ, ಮಸ್ಜಿದ್ ಅಲಿ ರಲಿಯಲ್ಲಾಹು, ಮಸ್ಜಿದ್ ಫಾತ್ಮಾ ರಲಿಯಲ್ಲಾಹು, ಆ ಥರ ಇಲ್ಲಿ 7 ಮಸೀದಿಯನ್ನು ಮಾಡಿರ್ತಾರೆ. ಸೊ ಈ ಒಂದು ಜಾಗ ಏನಿದೆ ಮಸ್ಜಿದ್ ಫತಹ್, ಇಲ್ಲಿ ಆಗಿರುತ್ತೆ ಪ್ರೊಫೆಟ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನವರು ಈ ಒಂದು ಯುದ್ಧವನ್ನು ವಿಜಯಗೊಳಿಸ್ಕೋಸ್ಕರ ಅಲ್ಲಾಹನ ಬಳಿ ಅವರೇನು ದುವಾ ಮಾಡ್ತಾರೆ. ಅಲ್ಲಾಹನ ಬಳಿ ದುವಾ ಮಾಡಿರುವಂಥ ಜಾಗ ಆಗಿರುತ್ತೆ ಈ ಒಂದು ಮಸ್ಜಿದ್ ಫತಹ್ ಅಂತ ನಾವು ಏನು ನೋಡ್ತಾ ಇದ್ದೀವಿ. ಈ ಚಿಕ್ಕ ಒಂದು ಮಸೀದಿ ಇದೆ ಆ ಒಂದು ಜಾಗದಲ್ಲಿ. ಸೊ ಈ ಯುದ್ಧದ ಒಂದು ಹಿಸ್ಟ್ರಿ ಅಂತ ಹೇಳೋದಾದರೆ ಈ ಒಂದು ಯುದ್ಧ ಇಸ್ಲಾಮಿನ ಒಂದು ಮಹತ್ವದ ಯುದ್ಧ ಅಂತಲೇ ಹೇಳ್ಬೋದು. ಸೊ ಇಲ್ಲೇ ಆಗಿರುತ್ತೆ ಪ್ರೊಫೆಟ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನವರು 2000s ಏನು ಮುಸಲ್ಮಾನರು ಬಂದು ಇಲ್ಲಿ ಏನು ಈ ಜಾಗದಲ್ಲಿ ಯುದ್ಧ ಮಾಡ್ತಾರೆ. ಆ್ಯಂಡ್ ನಾನ್ ಬಿಲೀವರ್ಸ್ ಅಪ್ರಾಕ್ಸಿಮೇಟ್ಲಿ 10,000s ವರೆಗೆ ನಾನ್ ಬಿಲೀವರ್ಸು ಅಪೋಸಿಟ್ ಸೈಡಲ್ಲಿ ಬಂದು ಯುದ್ಧ ಮಾಡ್ತಾರೆ. ಈ ಒಂದು ಯುದ್ಧ ಅಂದರೆ ನಡೆಯೋ ಮೊದಲೇ ಇವರು ಈ ಯುದ್ಧಕ್ಕೋಸ್ಕರ ಏನು ರೆಡಿ ಮಾಡ್ತಾರೆ, ಒಂದು ಸಿದ್ಧತೆ ಮಾಡ್ತಾರೆ ಅಂತ ಹೇಳ್ತಾರಲ್ಲ. ಸೊ ಆ ಒಂದು ಸಿದ್ಧತೆ ಆಗಿರುತ್ತೆ ಟ್ರೆಂಚ್ ಮಾಡಿರುವಂಥದ್ದು, ಕಣಿವೆ ಮಾಡಿರುವಂಥದ್ದು. ಸೊ ಬಿಕಾಸ್ 2,000 ಜನರು 10,000 ಜನರನ್ನು ಫೇಸ್ ಮಾಡೋದು ಇಟ್ಸ್ ನಾಟ್ ಈಸಿ. ಸೊ ಆ ಒಂದು ಇದಕ್ಕೋಸ್ಕರ ಟ್ರೆಂಚ್ ಮಾಡಿರುವಂಥದ್ದು. ಈ ಒಂದು ಟ್ರೆಂಚ್ ಮಾಡುವಂಥ ಈ ಒಂದು ಐಡಿಯಾವನ್ನು ಕೊಟ್ಟಿರುವಂಥ ಆಗಿರುತ್ತೆ ಸಲ್ಮಾನ್ ಫಾರ್ಸಿ ರಲಿಯಲ್ಲಾಹು ಅನ್ಹು ಅವರು. ಸೊ ಅವರು ಕೊಟ್ಟಿರುವಂಥ ಒಂದು ಐಡಿಯಾ ಪ್ರಕಾರ ಇಲ್ಲೇನು ಟ್ರೆಂಚ್ ಮಾಡ್ತಾರೆ. ಈ ಟ್ರೆಂಚ್ ಮಾಡುವಾಗ ಇಸ್ಲಾಂನವರ ಮುಸಲ್ಮಾನರು ತುಂಬ ಕಷ್ಟದಲ್ಲಿರುವಂತಹ ಸಮಯವಾಗಿರುತ್ತೆ. ಇವರ ಬಳಿ ಊಟ ಮಾಡಲು ಯಾವುದೇ ಒಂದು ಫೆಸಿಲಿಟಿನೂ ಇಲ್ಲ, ಯಾವುದೇ ಫುಡ್ ಇರಲಿಲ್ಲ. ಸೊ ಆ ಟೈಮಲ್ಲಾಗಿರುತ್ತೆ ಪ್ರೊಫೆಟ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೊಟ್ಟಿರುವಂಥ ಖರ್ಜೂರದ ಬೀಜದ ಪೌಡರ್ ಏನಿದೆ ಆ ಒಂದು ಪೌಡರನ್ನು ಇಟ್ಕೊಂಡಾಗಿರುತ್ತೆ ಇವರು ಇಲ್ಲಿ ಏನು ಹೇಳೋದು ಈ ಒಂದು ಯುದ್ಧವನ್ನು ಇವರು ಸಿದ್ಧತೆ ಮಾಡುವಂಥದ್ದು, ಯುದ್ಧಕ್ಕೋಸ್ಕರ ಸಿದ್ಧತೆ ಮಾಡ್ತಾರೆ. ಸೊ ಇಲ್ಲಿ ಪ್ರೊಫೆಟ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಏನು ದುವಾ ಮಾಡ್ತಾರೆ, ಅಲ್ಲಾಹನ ಬಳಿ ಏನು ಸಹಾಯವನ್ನು ಕೇಳ್ತಾರೆ. ಸೊ ಅಲ್ಲಾಹನಿಂದ ಬಂದ ಸಹಾಯವಾಗಿರುತ್ತೆ. ಅಂದರೆ ಅಪೋಸಿಟ್ ಪಾರ್ಟಿಯವರು ಆಲ್ರೆಡಿ ಏನು ಈ ಒಂದು ಟೆಂಟಲ್ಲಿ ಹಾಕಿಬಿಟ್ಟು ಯುದ್ಧಕ್ಕೆ ಪ್ರಿಪೇರ್ ಮಾಡ್ತಾ ಇರ್ತಾರೆ, ಸೇಮ್ ಟೈಮ್ ಇವರು ಪ್ರಿಪೇರ್ ಮಾಡ್ತಾ ಇರ್ತಾರೆ. ಸೊ ಅಲ್ಲಾಹನಿಂದ ಬಂದ ಒಂದು ಸಹಾಯ ಆಗಿರುತ್ತೆ ಒಂದು ಬಿರುಗಾಲಿ. ಸೊ ರೈಟ್, ಬಿರುಗಾಲಿ. ಸೊ ಬಿರುಗಾಲಿ ಬರುತ್ತೆ. ಆ ಬಿರುಗಾಲಿ ಬಂದು ಏನು ನಾನ್ ಬಿಲೀವರ್ಸ್ ಇದ್ದಾರೆ ಅವರ ಬಳಿ ಇರುವಂತಹ ಅವರ ಒಂದು ಯುದ್ಧ ಸಾಮಗ್ರಿ ಮತ್ತು ಅವರ ಪಾತ್ರೆ ಜನರು ಎಲ್ಲರೂ ಆ ಒಂದು ಬಿರುಗಾಲಿಯಲ್ಲಿ ಕೊಚ್ಚೋಗ್ತಾರೆ. ಸೊ ಆ ಒಂದು ಕೊಚ್ಚೋಗ್ಬಿಟ್ಟು ಈ ಒಂದು ಯುದ್ಧವನ್ನು ಫಿನಿಷ್ ಮಾಡ್ತಾರೆ. ಸೊ ಆ ಒಂದು ಇದಕ್ಕೋಸ್ಕರ ಫತಹ್ ಅಂದರೆ ಗೆಲ್ತೀರಾ ವಿಜಯಗೊಳ್ಳುತ್ತೆ. ಸೊ ಆ ಒಂದು ನೆನಪಿಗೋಸ್ಕರ ಮಲಿಕ್ ಅಬ್ದುಲ್ ಅಜೀಜ್ ಅವರ ಟೈಮಲ್ಲಿ, ಕಿಂಗ್ ಅಬ್ದುಲ್ ಅಜೀಜ್ ಅವರ ಟೈಮಲ್ಲಿ ಇಲ್ಲಿ ಅವರ ಒಂದು ನೆನಪಿಗೋಸ್ಕರ ಒಂದು ಮಸೀದಿ, ಆ ಒಂದು ಜಾಗದಲ್ಲಿ ಮಸೀದಿಯನ್ನು ಕಟ್ಟಿರ್ತಾರೆ. ಓಕೆ. ಸೊ ಇದಾಗಿರುತ್ತೆ ಇಲ್ಲಿಯ ಒಂದು ಚಿಕ್ಕದಾಗಿ ಹಿಸ್ಟ್ರಿ.
ಸೊ ಇದು ಪ್ಲೇಸು ನೀವೆಲ್ಲೇನು ನೋಡ್ತಾ ಇದ್ದೀರಿ, ಇದು ಇಲ್ಲಿ ನಿಮಗೆ ಇದೇನೆ ಈ ಒಂದು ಸ್ಪೇಸ್ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಸ್ಪೇಸಲ್ಲಿ ಜಸ್ಟ್ ಇಷ್ಟರಲ್ಲಿ ಮಾತ್ರ ಇದು ಪ್ರೊಫೆಟ್ ಅವರು ಈ ಕೈ ಇಟ್ಟಿರೋಂಥ ಜಾಗ, ಇದು ಅವ್ರ ತಲೆ ಇದ್ದಾಗ ಕೈ ಇಟ್ಟಿರೋಂಥ ಜಾಗ. ನಿಮಗೆ ಇಲ್ಲೆಲ್ಲೂ ಯಾವುದೇ ಸ್ಮೆಲ್ ಬರೋಲ್ಲ. ಇಲ್ಲಿ ಅವರದ್ದು ಏನು ಬ್ಲಡ್ ಇದೆ, ಆ ಬ್ಲಡ್ ಇದ್ದು ಸ್ಮೆಲ್ ಇಲ್ಲಿ ನಿಮ್ಗೆ ಬರುತ್ತೆ. ನೀವು ಟ್ರೈ ಮಾಡಿ ಹತ್ತಿರದಿಂದ ಸ್ಮೆಲ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಇದೆಯಾ? ಎಲ್ಲೂ ಇಲ್ಲ. ರೈಟ್. ಈ ಒಂದು ಜಾಗ ನೀವೇನು ನೋಡ್ತಾ ಇದ್ದೀರಾ, ಇಲ್ಲಿ ಒಬ್ಬರು ಕೂತ್ಕೊಂಡಿದ್ದಾರೆ. ಸೊ ಈ ಒಂದು ಜಾಗ ಇದೊಂದು ಗುಹೆ. ಓಕೆ, ಸೊ ಪ್ರೊಫೆಟ್ ಅವರನ್ನು ತಂದು ಹೈಡ್ ಮಾಡಿಟ್ಟಿರುವಂಥ ಜಾಗ ಇದು. ಓಕೆ, ಅಲ್ಲಿ ಏನು ಕೂತ್ಕೊಂಡಿದ್ದಾರೆ ಅಲ್ಲಿ ನೀವು ನೋಡಿದರೆ ಒಬ್ಬರು ತಲೆ ಎಷ್ಟು ಇಡ್ಬೋದು ಅಷ್ಟು ಸ್ಪೇಸಲ್ಲಿದೆ. ಓಕೆ, ಸೊ ಅಲ್ಲಿ ನೀವು ಹೋಗಿ ನೀವು ನೋಡಿದರೆ ಪ್ರೊಫೆಟ್ ಅವರನ್ನು ಕೂತ್ಕೊಂಡಿರೋ ಜಾಗ, ಅವರ ತಲೆ ಅಲ್ಲಿ ಇಟ್ಟು ಮಲಗಿರೋ ಜಾಗ. ಸೊ ಅಲ್ಲಿ ಅವರ ಬ್ಲಡ್ ಏನು ಬಿದ್ದಿದೆ ಅದರದ್ದು ಪರಿಮಳ ಇಲ್ಲಿ ನಾವು ಇವಾಗ ನಮಗೆ ತುಂಬ ಲೈಟಾಗಿ ಬರ್ತದೆ. ಅದರೊಳಗೆ ಹೋಗಿ ಅಲ್ಲಿ ನೀವು ನೋಡಿದರೆ ಇದು ತುಂಬ ಸ್ಟ್ರಾಂಗ್, ಇನ್ನೂ ಜಾಸ್ತಿ ಬ್ಲಡ್ ಬಿದ್ದಿರೋದು ಜಾಸ್ತಿ ಪರಿಮಳ ಬರ್ತಾಯಿದೆ. ಸೊ ಅದನ್ನು ನೀವು ಅಲ್ಲಿ ಟ್ರೈ ಮಾಡುವಂಥದ್ದು ನೋಡ್ಬೋದು, ಅದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಅಂದರೆ ಇದರಲ್ಲಿ ಯಾವುದೇ ಪರ್ಫ್ಯೂಮ್ಸೋ ಯಾವುದೋ ಹಾಕಿಲ್ಲ. 1400 1500 ಇಯರ್ಸ್ ಆಯಿತು, ಟಿಲ್ ಟುಡೇ ಸೇಮ್ ಹಾಗೇ ಇದೆ, ಇದರಲ್ಲಿ ಯಾವುದೇ ಚೇಂಜಸ್ ಆಗಿಲ್ಲ. ಅಲ್ಲಿ ಅವರನ್ನು ಸ್ವಹಾಬಿಗಳನ್ನು ತಗೊಂಡೋಗಿ ಇಡ್ತಾರೆ, ಕಂಪೇನಿಯನ್ಸ್. ಸೊ ಅಲ್ಲಿಂದ ಏನಾಗುತ್ತೆ ಅಂದರೆ ಪ್ರೊಫೆಟ್ ಅವರನ್ನು ತಗೊಂಡೋಗಿ ಇಲ್ಲಿ ಈ ಪರ್ವತ ಏನು ಕಾಣಿಸ್ತಾ ಇದೆ ಇವಾಗ ನೈಟ್ ಟೈಮ್ ಮೇ ಬಿ ಕಾಣಿಸಲ್ಲ, ಅಲ್ಲಿ ಒಂದು ಚಿಕ್ಕದೊಂದು ಗಾರಿದೆ, ಒಂದು ಗುಹೆ ಇದೆ. ಅಲ್ಲಿ ಏಂಜಲ್ ಜಿಬ್ರಿಲ್ ತಗೊಂಡೋಗಿ ಅವರನ್ನು ಅಲ್ಲಿ ಹೈಡ್ ಮಾಡಿಸ್ತಾರೆ, ಅಲ್ಲಿರ್ತಾರೆ. ಹೆನ್ಸ್ ಈ ಯುದ್ಧ ಮುಗಿಯುವವರೆಗೂ ಪ್ರೊಫೆಟ್ ಅವರು ಅಲ್ಲೇ ಇರ್ತಾರೆ. ಯುದ್ಧ ಮುಗಿದ ಮೇಲೆ ಪ್ರೊಫೆಟ್ ಅವರು ಅಲ್ಲಿಂದ ಬಂದು ಅವರಿಗೆ ನ್ಯೂಸ್ ಸಿಗುತ್ತೆ ಯುದ್ಧ ಮುಗಿದಿದೆ ಅಂತ. ದೆನ್ ನೀವು ಇಲ್ಲಿ ಒಂದು ಚಿಕ್ಕ ಮಸ್ಜಿದ್ ನೋಡ್ಬೋದು, ಒಂದು ಚಿಕ್ಕದಾಗಿ ಸ್ಟ್ರಕ್ಚರ್ ಮಾಡಿದ್ದಾರೆ, ಚಿಕ್ಕ ಮಸ್ಜಿದ್ ಮಾಡಿದ್ದಾರೆ. ಇಲ್ಲಿ ಬಂದು ಅವರು ಥ್ಯಾಂಕ್ ಯು ಶುಕ್ರನ್ ನಮಾಜ್ ಅಂತ ಹೇಳ್ತಾರೆ, ಶುಕ್ರ ಅದ ಕರ್ನೆಗ. ಸೊ ಆ ನಮಾಜನ್ನು ಅವರು ಮಾಡಿರೋದು ಈ ಜಾಗದಲ್ಲಿ, ಇದಕ್ಕೆ ಮಸ್ಜಿದ್ ಫಸ್ಹ್ ಅಂತ ಹೇಳ್ತಾರೆ. ಪ್ರೊಫೆಟ್ ಮೊಹಮ್ಮದ್ ಅವ್ರನ್ನ ಒಳಗಡೆ ಹೋಗಿ ಪವಿತ್ರವಾದ ಸ್ಥಳ ಒಳಗಡೆ ಹೋಗಿ. ನಾನು ಬರ್ತಾ ಇದ್ದೀನಿ. ಅದೇ ಪ್ಲೇಸ್ ಲೆಫ್ಟ್ ರೈಟ್ ಅದೇ ಇಲ್ಲಿ ನೀವು ಕೈ ಇಟ್ಟಿರೋ ಜಾಗ ಇದಲ್ಲ, ಅದೇ ಎಲ್ಲ ಕಡೆ ಗಮ ಅಂತ ಇದೆ. ಒಳ್ಳೆದಾಗಲಿ ಎಲ್ರಿಗೂ. ಎಷ್ಟು ಜನ ವೇಟ್ ಮಾಡ್ತಾ ಇದ್ದಾರೆ. ಬ್ರದರ್ ಇರೋದಕ್ಕೆ ಒಳ್ಳೊಳ್ಳೆ ದರ್ಶನಗಳಾಯಿತು. ಮೈನ್ ಇವಾಗ ಬಿಸ್ನೆಸ್ ಹಬ್ ಕೂಬಾ ವಾಕಿಂಗ್ ಸ್ಟ್ರೀಟನ್ನು ಪಾಸ್ ಆಗ್ತಾ ಇದ್ದೀವಿ ಇವಾಗ. ಇದು ಹರಮಿಂದ ಕೂಬಾ ಮಸ್ಜಿದ್ಗೆ ಡೈರೆಕ್ಟು. ಇದು ಈ ಸೈಡ್ ಹರಮು, ಅದು ಕೂಬಾ. ಓಕೆ, ಇಲ್ಲಿಂದ ನಿಮ್ಗೊಂದು ವ್ಯೂ ಸಿಗುತ್ತೆ. ಐ ಟ್ರೈ ಟು ಗಿವ್, ಡೋಂಟ್ ನೋ. ಪ್ರೊಫೆಟ್ ಅವರ ಟಾಂಬ್ ಇದೆಯಲ್ಲ, ಅದು ಇರೋದು ಇಲ್ಲಿ. ನೀವು ನೋಡ್ತಾ ಇದ್ದೀರಾ ಇಸ್ಲಾಂ ಧರ್ಮದ ಮೊಟ್ಟ ಮೊದಲ ಮಸೀದಿ. ಇದನ್ನ ಕೂಬಾ ಅಂತ ಕರೀತಾರೆ. ಅಸ್ಸಲಾಮು ಅಲೈಕುಮ್, ನಮಸ್ತೆ ಪ್ರೀತಿಯ ಕನ್ನಡಿಗರೇ. ಸೊ ಆ್ಯಕ್ಚುಲಿ ನಾವು ಇವಾಗ ಏನು ನೋಡ್ತಾ ಇದ್ದೀವಿ, ದಿಸ್ ಈಸ್ ಕೂಬಾ ಮಸ್ಜಿದ್ ಕೂಬಾ ಅಂತ ಏನು ಹೇಳ್ತಿದ್ದಾರೆ. ಇದು ಇಸ್ಲಾಮಲ್ಲಿ ಫಸ್ಟ್ ಮಸ್ಜಿದ್. ಸೊ ಪ್ರೊಫೆಟ್ ಅವರ ಟೈಮಲ್ಲಿ ಮಾಡಿರುವಂಥ ಫಸ್ಟ್ ಮಸೀದಿ ಆಗಿರುತ್ತೆ ಈ ಕೂಬಾ ಮಸ್ಜಿದ್. ಇದು ಒಂದು ಹಿಸ್ಟಾರಿಕಲ್ ಪ್ಲೇಸ್ ಆಗಿದೆ. ಹಿಸ್ಟಾರಿಕಲ್ ಲೈಕ್ ಆ್ಯಸ್ ಪರ್ ಪ್ರೊಫೆಟ್ ಅವರ ವಚನ ಏನಿದೆ, ಹದೀಸ್ ಏನಿದೆ, ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಯಾರಾದರೂ ಈ ಒಂದು ಮಸೀದಿಯಲ್ಲಿ 2 ರಕಾತ್ ನಮಾಜ್ ಸುನ್ನತ್ ಆಗಿರುವಂಥ ನಮಾಜ್ ಸಹ ಮಾಡಿದರೆ ಅವರಿಗೆ ಒಂದು ಉಮ್ರಾ ಮಾಡಿರುವಂತಹ ಒಂದು ಪುಣ್ಯ ಸವಾಬ್ ಸಿಗುತ್ತೆ. ಸೊ ಈ ಮಸೀದಿಗೆ ಅಷ್ಟೊಂದು ಶ್ರೇಷ್ಠತೆ ಇದೆ. ಈ ಮಸೀದಿ ಯಾಕೆ ಇಷ್ಟೊಂದು ಶ್ರೇಷ್ಠತೆ ಅಂದರೆ, ನೀವು ಇಲ್ಲಿ ಹಿಂದ್ಗಡೆ ಒಂದು ಚಿಕ್ಕ ಮಸೀದಿ ಇದೆ. ಆ್ಯಕ್ಚುಲಿ ಇವಾಗ ನೈಟ್ ಟೈಮ್ ಯು ಕಾಂಟ್ ಸಿ ಇಟ್, ಮಸೀದ್ ಬನು ಹನೀಫಾ ಅಂತ. ಸೊ ಮಸೀದಿ ಪ್ರೊಫೆಟ್ ಅವರು ಮಕ್ಕಾದಿಂದ ಮದೀನಕ್ಕೆ ಹಿಜ್ರತ್ ಬರ್ತಾರೆ. ಸೊ ಹಿಜ್ರತ್ ಬಂದಾಗ ಅವರು ಫಜರ್ ನಮಾಜ್ ಮಾಡಿರುವಂಥ ಜಾಗ ಅದು. ಅಲ್ಲಿಂದ ಅವರು ಮತ್ತೆ ಹಿಜ್ರತ್ ಕಂಟಿನ್ಯೂ ಮಾಡಿ, ನೀವೇನು ಈ ಲೈಟ್ಸ್ ನೋಡ್ತಾ ಇದ್ದೀರಿ, ಇದರ ಹಿಂದ್ಗಡೆ ಒಂದು ಚಿಕ್ಕದಾಗಿ ಒಂದು ಖರ್ಜೂರದ್ದು ಒಂದು ತೋಟ ಇದೆ. ಓಕೆ, ಸೊ ಅದಕ್ಕೆ ಬೀರ ಇಸ್ಕ್ ಅಂತ ಹೇಳ್ತಾರೆ. ಆ ತೋಟಕ್ಕೆ ಬೀರ ಇಸ್ಕ್ ಅಂತ, ಬೀರ್ ಅಂದರೆ ವೆಲ್ ಏನು ಹೇಳ್ತಾರೆ, ಬಾವಿ. ಓಕೆ, ಅದಿದೆ. ಸೊ ಆ ಒಂದು
ಬಾವಿ ಒಂದು ಮತ್ತು ತೋಟ ಆ ಒಂದು ಇದ್ದಂತ ಅಲ್ಲಿ. ಸೊ ಪ್ರೊಫೆಟ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವೆನ್ ಕಮ್ ಟು ಮದೀನಾ, ಅವರು ಅಲ್ಲಿ ಸ್ವಲ್ಪ ವಿಶ್ರಾಂತಿ ತಗೊಳ್ತಾರೆ. ಇದನ್ನು ನೋಡಿದಂತಹ ಈ ಮದೀನಾದ ನಿವಾಸಿಗಳು ಅವರನ್ನು ಅಲ್ಲಿಂದ ವೆಲ್ಕಮ್ ಮಾಡ್ತಾರೆ, ಸ್ವಾಗತ ಮಾಡ್ತಾರೆ ಮದೀನಾಗೆ. ಸೊ ನೀವು ಗೊತ್ತಿರ್ಬೋದು, ಆ್ಯಸ್ ಇನ್ ಮದೀನಾ ಕಲ್ಚರ್, ಲೈಕ್ ಇಫ್ ಎನಿವನ್ ಕಮ್ ಔಟ್ಸೈಡ್ ಅವರನ್ನು ಸ್ವಾಗತ ಮಾಡ್ತಾರೆ, ಲೈಕ್ ನಮ್ಮ ಮನೆಗೆ ಬಂದು ಆ್ಯಸ್ ಎ ಗೆಸ್ಟ್ ನಮ್ಮ ಮನೆಗೆ ಬನ್ನಿ ಅಂತ ಎಲ್ಲರೂ ಕರೀತಾರೆ. ಸೊ ದ್ಯಾಟ್ ಟೈಮ್ ಪ್ರೊಫೆಟ್ ಸೆಡ್, ಇಲ್ಲ, ನನ್ನ ಈ ಏನು ಒಂಟೆ ಕ್ಯಾಮೆಲ್ ಏನಿದೆ, ಈ ಕ್ಯಾಮೆಲ್ ಎಲ್ಲಿ ನಿಲ್ಲುತ್ತೆ, ಸೊ ಐ ಕ್ಯಾನ್ ಸ್ಟೇ ಓವರ್ ದೇರ್. ಸೊ ಅವರ ಕ್ಯಾಮೆಲ್ ಬಂದು ನಿಂತಿರುವಂತಹ ಸ್ಥಳ ಇದಾಗಿರುತ್ತೆ. ಸೊ ಆಫ್ಟರ್ ದ್ಯಾಟ್ ಇದು ಇಲ್ಲಿ ಮಸ್ಜಿದ್ ಬಿಲ್ಟ್ ಆಯಿತು. ಸೊ ಆ ಕ್ಯಾಮಲ್ ಬಂದು ನಿಂತಿರುವಂಥ ಸ್ಥಳ ಆಗಿದೆ ಇದು ಕೂಬಾ. ಇಲ್ಲಿ ಪ್ರೊಫೆಟ್ ಅವರು ಎವ್ರಿ ಸ್ಯಾಟರ್ಡೆ, ಒಂದು ಹದೀಸಲ್ಲಿ ಬರ್ತಂದರೆ ಎವ್ರಿ ಸ್ಯಾಟರ್ಡೆ ದುಹರ್ ನಮಾಜ್ಗೆ ಪ್ರೊಫೆಟ್ ಅವರು ಯೂಶ್ವಲಿ ಇಲ್ಲೇ ಬರ್ತಾಯಿದ್ರು ಅಂತಲೂ ಹೇಳ್ತಾರೆ. ಸೊ ಇದಾಗಿರುತ್ತೆ ಈ ಒಂದು ಸ್ಥಳದ ಇದು. ಮತ್ತು ಈ ಮಸೀದಿ ಏನಂದರೆ ಪ್ರೊಫೆಟ್ ಅವರ ಟೈಮಲ್ಲಿ ದ ಫಸ್ಟ್ ಬಿಲ್ಟ್ ಮಸ್ಜಿದ್ ಇನ್ ಇಸ್ಲಾಂ. ಇದು ಇಸ್ಲಾಂನ ಚರಿತ್ರೆಯಲ್ಲಿ ಪ್ರಥಮವಾಗಿ ಮಾಡಿರುವಂಥ ಮಸೀದಿಯಾಗಿರುತ್ತೆ. ಸೊ ಈ ಮಸೀದಿಗೆ ಅಷ್ಟೊಂದು ಪಾವಿತ್ರ್ಯತೆ ಇದೆ. ಇಸ್ಲಾಂನಲ್ಲಿ ನಾವು ಹೇಗೆ ಮಸ್ಜಿದುಲ್ ಹರಮ್ ಇನ್ ಮಕ್ಕಾ, ಮಸ್ಜಿದ್ ನಬವಿ ಇನ್ ಮದೀನಾ, ಮಸ್ಜಿದುಲ್ ಅಕ್ಸಾ ಇನ್ ಪ್ಯಾಲೆಸ್ತೀನ್, ಸೇಮ್ ದ್ಯಾಟ್ ಆಫ್ಟರ್ ದ್ಯಾಟ್ ಇಟ್ಸ್ ಕಮಿಂಗ್ ಮಸ್ಜಿದ್ ಕೂಬಾ ಇಸ್ ದ ಪ್ಲೇಸ್ ಆಫ್ ದೇರ್. ಇನ್ನೊಂದು ಬಹಳ ಮುಖ್ಯವಾದ ಜಾಗ ನಾವು ನಿಮಗೆ ತೋರಿಸ್ತಾ ಇರೋದು ನೆಕ್ಸ್ಟು ಕೂಬಾ ಮಸ್ಜಿದ್. ಕೂಬಾ ಮಸೀದಿಯಿಂದ 15 ನಂಬರ್ ಗೇಟ್ ಹೊರಗಡೆ ಬಂದರೆ ಈ ಒಂದು ನಿಮಗೆ ಬೋರ್ಡ್ ಸಹ ಕಾಣಿಸುತ್ತೆ. ಈ ಒಂದು ನಿಶಾನಿ ಏನಿದೆ, ಈ ಒಂದು ಮಾರ್ಕ್ ಏನಿದೆ, ಸೊ ಇದೊಂದು ಬಾವಿ. ಓಕೆ, ಐ ಮೀನ್ ಬಾವಿ, ರೈಟ್, ಬಾವಿ. ಸೊ ಇದಕ್ಕೆ ಹೇಳೋದು ನಾವು ಬೀರೆ ಖಾತಿಮ್ ಅಂತ ಹೇಳ್ತೀವಿ, ಅಥವಾ ನೀವು ಇಲ್ಲಿ ನೋಡ್ಬೋದು ಅರೀಸ್ ವೆಲ್, ಬೀರಲ್ ಅರೀಸ್ ಅಂತ ಹೇಳ್ತೀವಿ, ಬೀರಲ್ ಖಾತಿಮ್ ಅಂತ ಹೇಳ್ತೀವಿ. ಅಲ್ಲಿ ಖಾತಿಮ್ ಅಂತ ಹೇಳಿದರೆ ಈ ಏನು ರಿಂಗ್ ಇದೆ, ರಿಂಗ್ಸ್. ಸೊ ಇಲ್ಲಿ ಒಂದು ಬಾವಿ ಇತ್ತು. ಸೊ ಪ್ರೊಫೆಟ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೈಯಲ್ಲಿ ಒಂದು ರಿಂಗ್ ಇತ್ತು, ಅವರೆಲ್ಲದಕ್ಕೂ ಸ್ಟ್ಯಾಂಪ್ ಮಾಡಿರುವಂಥದ್ದು ರಿಂಗ್ ಇತ್ತು. ಆ ರಿಂಗು ಪ್ರೊಫೆಟ್ ಅವ್ರ ನಂತರ ಫಸ್ಟ್ ಖಲೀಫಾ ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ಅನ್ಹು ಕೈಯಲ್ಲಿ ಬಂತು, ಸೆಕೆಂಡ್ ಖಲೀಫಾ ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಕೈಯಲ್ಲಿ ಬಂತು, ಥರ್ಡ್ ಖಲೀಫಾ ಉಸ್ಮಾನ್ ಬಿನ್ ಅಫ್ಫಾನ್ ರಲಿಯಲ್ಲಾಹು ಅನ್ಹು ಇವರ ಕೈಯಲ್ಲಿ ಬಂತು. ಸೊ ಅವರ ಕೈಯಲ್ಲಿ ಆ ಏನು ರಿಂಗ್ ಇದೆ ಅದು ಈ ಬಾವಿ ಒಳಗೆ ಬಿದ್ದಿದೆ. ಸೊ ಆಫ್ಟರ್ ದ್ಯಾಟ್ ನೋ ಒನ್ ಗಾಟ್ ಇಟ್. ಸೊ ಇವತ್ತಿನವರೆಗೆ ಯಾರಿಗೂ ಸಿಕ್ಕಿಲ್ಲ. ಸೊ ಆ ಒಂದು ಹಿಸ್ಟ್ರಿ ಈ ಒಂದು ಬಾವಿಯೊಳಗಿದೆ. ಇನ್ನೊಂದು ಈ ಬಾವಿಗೆ ಇಂಪಾರ್ಟೆನ್ಸ್ ಏನಂದರೆ, ಸೊ ಈ ಒಂದು ಬಾವಿಯ ಹತ್ತಿರ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರೊಫೆಟ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೂತ್ಕೊಂಡಿದ್ದರು. ರೈಟ್ ಸೈಡಲ್ಲಿ ಅಬೂಬಕರ್ ಸಿದ್ದಿಕ್, ಲೆಫ್ಟಲ್ಲಿ ಉಮರ್ ಬಿನ್ ಖತ್ತಾಬ್, ಫ್ರಂಟಲ್ಲಿ ಉಸ್ಮಾನ್ ಬಿನ್ ಅಫ್ಫಾನ್ ರಲಿಯಲ್ಲಾಹು ಅನ್ಹು ಇವನು ಕೂತ್ಕೊಂಡು ಮಾತಾಡುವಾಗ ಪ್ರೊಫೆಟ್ ಅವರು ಹೇಳಿದ್ದಾರೆ, ನಾಳೆ ನಾವು ಸ್ವರ್ಗದಲ್ಲಿ ಹೀಗೆ ಕೂತ್ಕೊಂಡು ಮಾತಾಡುವ ಒಂದು ಏನು ಇದ್ದೇವೆ ಅಂತ. ಸೊ ಇದನ್ನು ನೀವು ಇಲ್ಲಿ ಬರೆದಿದ್ದಾರೆ ನೋಡಿ. ಸೊ ಅವರು ಪ್ಯಾರಡೈಸ್ಗೆ ಹೋಗುವಂಥ ಗುಡ್ ನ್ಯೂಸನ್ನು ಕೊಟ್ಟಿರುವಂಥ ಒಂದು ಜಾಗ ಆಗಿದೆ ಈ ಒಂದು ಸ್ಥಳ. ಸೊ ದ್ಯಾಟ್ಸ್ ಅ ಮೈನ್ ಇಂಪಾರ್ಟೆಂಟ್ ಥಿಂಗ್. ಈ ಲೋಕದಲ್ಲಿ ನಾವೆಲ್ಲರೂ ವಿಭಿನ್ನ ಧರ್ಮಗಳನ್ನ, ಸಂಸ್ಕೃತಿಗಳನ್ನ ಹೊಂದಿದ್ದೇವೆ. ಆದರೆ ಮನುಷ್ಯತ್ವವೇ ನಮ್ಮ ಸಾಮಾನ್ಯ ಸಂಪರ್ಕ ಬಂಧ. ಧರ್ಮ, ಬಣ್ಣ, ಭಾಷೆ ಯಾವುದೇ ಇರಲಿ, ಪ್ರೀತಿ, ದಯೆ, ಸಹಾನುಭೂತಿ ಮತ್ತು ಸಹಿಷ್ಣುತೆ ಎಲ್ಲರಿಗೂ ಅಗತ್ಯವಾದ ಮೌಲ್ಯಗಳು. ಶಾಂತಿಯಲ್ಲಿ ಜೀವಿಸುವುದು ಮಾನವೀಯತೆಯ ಮೂಲ ಆಶಯ. ಒಂದು ವ್ಯಕ್ತಿಯ ಸಂತೋಷವೇ ಇನ್ನೊಬ್ಬನ ಸಂತೋಷವನ್ನ ಹೆಚ್ಚಿಸುತ್ತೆ. ನಾವೆಲ್ಲರೂ ಒಂದೇ ಭೂಮಿಯ ಮೇಲೆ ವಾಸಿಸ್ತೀವಿ, ಒಂದೇ ಸೂರ್ಯನ ಕಿರಣಗಳಿಂದ ಬೆಳಗಾಗ್ತೀವಿ. ಭಿನ್ನತೆಗಳನ್ನ ಒಪ್ಪಿಕೊಂಡು ಒಂದು ಸಹಾನುಭೂತಿಯ ಸಮಾಜವನ್ನ ನಿರ್ಮಾಣ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ಯಾರು ಅನ್ಯಾಯಕ್ಕೆ ಗುರಿಯಾಗದಂತೆ ನೋಡಿಕೊಳ್ಳೋದು ನಮ್ಮ ಕರ್ತವ್ಯ. ಈ ಲೋಕವನ್ನ ಉತ್ತಮ ಸ್ಥಳವಾಗಿ ಮಾಡೋದಕ್ಕೆ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಬೇಕು. ಶಾಂತಿ, ಪ್ರೀತಿ ಮತ್ತು ಸಹಿಷ್ಣುತೆಯನ್ನ ನಮ್ಮ ದಿನಚರಿಯಲ್ಲಿ ಸೇರಿಸ್ಕೊಳ್ಳೋಣ. ಧರ್ಮದ ಹೆಸರಿನಲ್ಲಿ ಹಗೆತನ ಬೇಡ, ಮಾನವೀಯತೆಯ ಹೆಸರಿನಲ್ಲಿ ಪ್ರೀತಿಯನ್ನ ಹಂಚೋಣ. ಒಂದು ಶಾಂತಿಯುತ ಜಗತ್ತು ನಮ್ಮ ಕನಸಾಗಿರ್ಲಿ. ಅದನ್ನ ನನ್ನ ಸಾಗಿಸಲು ಪ್ರತಿಯೊಬ್ಬರು ಕೈ ಜೋಡಿಸೋಣ. ಏನಂತೀರ?